ಈ ಟನಲ್ ಪ್ರಾಜೆಕ್ಟ್ 18,500 ಕೋಟಿ ರೂಪಾಯಿ ಇದಕ್ಕೆ ಇವರು 18 ಕಿಲೋಮೀಟರ್ಗೆ ಡಿಕ್ಲೇರ್ ಮಾಡಿದರು. ಹೆಬ್ಬಾಳದಿಂದ ಡೈರಿ ಸರ್ಕಲ್ ವರೆಗೆ ಕೇವಲ ಕಾರ್ಗಳಿಗೆ ಮಾತ್ರ ಮಾಡ್ಲಿಕ್ಕೆ ಹೊರಟಿರುವಂತಹ ಟನಲ್ ಪ್ರಾಜೆಕ್ಟ್ ಇದು. ಈ ಟನಲ್ ಪ್ರಾಜೆಕ್ಟ್ ನ ಡಿಪಿಆರ್ ಅಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ನಲ್ಲಿ ಸಾಕಷ್ಟು ಅವ್ಯವಹಾರಗಳು, ಸಾಕಷ್ಟು ತಪ್ಪುಗಳು ನಡೆದಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಟನಲ್ ರೋಡ್ ನ ಫಸ್ಟ್ ಎಕ್ಸಾಂಪಲ್ ನೋಡಿ. ಇದು ಯಾಕೆ ಇದಕ್ಕೆ ಬೆಂಗಳೂರಿಗೆ ಬಹಳ ಸಮಸ್ಯೆ ಇದು ಅಂತ ಹಿಂದ್ಗಡೆ ಆ ಸ್ಲೈಡ್ ನಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇದು IISc ಅವರು ಮಾಡಿರುವಂತಹ ಒಂದು ಸರ್ವೆಯ ಪ್ರಕಾರ ಬಂದಿರುವಂತಹ ನಂಬರ್ಸ್ ಇದು. ಈ 18 ಕಿಲೋಮೀಟರ್ ಟನಲ್ ರೋಡ್ ನಲ್ಲಿ ಈಗ ಏನು DCM ಅವರ ಆಲೋಚನೆ ಪ್ರಕಾರ ಬರೀ ಕಾರ್ಗಳಿಗೆ ಮಾತ್ರ ಅಂತ ಒಂದು ಅವಕಾಶ ಇದೆ. ಅದರಲ್ಲಿ ಗಂಟೆಗೆ 600ರಿಂದ 1,600 ಜನ ಓಡಾಡಬಹುದು ಬರೀ ಕಾರ್ಗಳಲ್ಲಿ. ಅದೇ ನೀವು ಬೈಕ್ಗಳಿಗೂ ಟೂ ವೀಲರ್ಸ್ಗೂ ಅವಕಾಶ ಆಯಿತು ಅಂತಂದ್ರೆ 7,500 ಜನ ಓಡಾಡಬಹುದು. ಅದೇ ಜಾಗದಲ್ಲಿ ನೀವು BMRC ಅಲ್ಲಿಗೆ ಅಥವಾ ಮೆಟ್ರೋ ನೀವು ಮಾಡಿದ್ರೆ ಗಂಟೆಗೆ 25,000 ಜನ ಓಡಾಡಬಹುದು. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಗಂಟೆಗೆ 1,600 ಜನ ಓಡಾಡುವಂತ ಪ್ರಾಜೆಕ್ಟ್ ಆಗಬೇಕು, ಬರೀ ಕಾರ್ ಇಟ್ಕೊಂಡಿರುವಂತ ಜನಕ್ಕೆ ಮಾತ್ರ ಅನುಕೂಲ ಆಗುವಂತ ಪ್ರಾಜೆಕ್ಟ್ ಆಗಬೇಕು, ಅಥವಾ ಜನಸಾಮಾನ್ಯರು ಓಡಾಡುವಂತ ಗಂಟೆ 25,000 ಜನ ಓಡಾಡಬಹುದಾಗಿರುವಂತ ಟನಲ್ ಪ್ರಾಜೆಕ್ಟ್, ಇದು ಮೆಟ್ರೋ ಪ್ರಾಜೆಕ್ಟ್ ಆಗಬೇಕು, ರೈಲ್ ಬೇಸ್ಡ್ ಪ್ರಾಜೆಕ್ಟ್ ಆಗಬೇಕು. ಇದು ನಾವು ಕೇಳ್ತಾ ಇರುವಂತ ಮೊದಲನೇ ಪ್ರಶ್ನೆ. ಇವತ್ತು ಈ ಟನಲ್ ಪ್ರಾಜೆಕ್ಟಿಗೆ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಇದಕ್ಕೆ ಟೋಲ್ ಹಾಕಬೇಕಿದೆ ನಾವು ಅಂತ. DPR ಅಲ್ಲಿ 660 ರೂಪಾಯಿ ಅವ್ರು ಹಾಕಿರುವಂತಹ ಟೋಲ್ ಟೂ ವೇ. 660 ರೂಪಾಯಿ ದಿನಕ್ಕೆ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ವಾಪಸ್ ಬರಲಿಕ್ಕೆ ಕಟ್ಬೋದಾಗಿರುವಂತಹ ಜನ ಬೆಂಗಳೂರಿನಲ್ಲಿ ಎಷ್ಟು ಜನ ಇದ್ದಾರೆ? ಈ DPR ಪ್ರಕಾರ ಇಲ್ಲಿ ಟೂ ವೀಲರ್ ಹೋಗೋಂಗಿಲ್ಲ, ಬಸ್ ಹೋಗೋಂಗಿಲ್ಲ, ಕಾರ್ ಇದು ಬೈಕ್ಗಳು ಹೋಗೋಂಗಿಲ್ಲ, ಆಟೋ ರಿಕ್ಷಾಗಳು ಹೋಗೋಂಗಿಲ್ಲ, ಬರೀ ಕಾರ್ಗಳಿರುವಂತ ಜನ ಮಾತ್ರ ಇದರಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ಸದಾಶಿವನಗರದಲ್ಲಿ ಡಾಲರ್ಸ್ ಕಾಲೋನಿ ಇರುವಂತಹ ಕೋಟ್ಯಾಧಿಪತಿಗಳು ಕೋರಮಂಗಲದ 4th ಬ್ಲಾಕ್ ನಲ್ಲಿ ಇರುವಂತಹ ಕೋಟ್ಯಾಧಿಪತಿಗಳಿಗೆ ಮಾತ್ರ ಉಪಯೋಗ ಆಗುವಂತ ಒಂದು ಟನಲ್ ಪ್ರಾಜೆಕ್ಟ್ ಅನ್ನು ಮಾಡಕೊಟ್ಟಿದೆ ರಾಜ್ಯ ಸರ್ಕಾರ. DK ಶಿವಕುಮಾರ್ ಮತ್ತು ಅವರ ನೇಬರ್ಸ್ ಯಾರಿದ್ದಾರೆ, ಅವರ ಅಕ್ಕಪಕ್ಕದವ್ರು ಯಾರ ಮನೆಯವರು ಶ್ರೀಮಂತರುಗಳಿದ್ದಾರೆ, ಅವರು ಕೋರಮಂಗಲದಲ್ಲಿರುವಂತಹ 4th ಬ್ಲಾಕ್ ನಲ್ಲಿ ಇರುವಂತಹ ನೆಂಟರು ಇಷ್ಟರು ಅವ್ರ ಮನೆಗೆ ಹೋಗೋದಿಕ್ಕೆ ಸಹಾಯ ಆಗೋದಿಕ್ಕಿರುವಂತಹ ಪ್ರಾಜೆಕ್ಟ್ ಇದ್ದಂಗಿದೆ. 20 ರೂಪಾಯಿ ಪರ್ ಕಿಲೋಮೀಟರ್ ಕಾಸ್ಟ್ ಇದರಲ್ಲಾಗತ್ತೆ. ಅದೇ ನೀವು ಇವತ್ತು ನಾರ್ಮಲ್ ರೋಡ್ ನಲ್ಲಿ ಹೋದ್ರೆ 8 ರೂಪಾಯಲ್ಲಿ 1 ಕಿಲೋಮೀಟರ್ ಹೋಗ್ಬೋದು. ಇವತ್ತು ಬೆಂಗಳೂರಿನಲ್ಲಿ 10% ಗಿಂತ ಕಡಿಮೆ ಜನಕ್ಕೆ ಅವರ ಸ್ವಂತ ಕಾರ್ ಇದೆ. ಓನ್ಲಿ 10%, ಲೆಸ್ ದೆನ್ 10% ಆಫ್ ಬೆಂಗಳೂರಿಯನ್ಸ್ ಓನ್ ಪ್ರೈವೇಟ್ 4-ವೀಲರ್. ಈ ಪ್ರಾಜೆಕ್ಟ್ ಅವ್ರು ಮಾಡ್ತಾ ಇರೋದು 18,500 ಕೋಟಿ ರೂಪಾಯಿ ಖರ್ಚು ಮಾಡಿ ಬರೀ 4-ವೀಲರ್ಸ್ ಇರೋರಿಗೆ ಮಾತ್ರ, ಬರೀ ಕಾರ್ ಇಟ್ಕೊಂಡಿರೋರಿಗೆ ಮಾತ್ರ. ಬಸ್ನಲ್ಲಿ ಹೋಗ್ತಾ ಇರುವಂತವರು ತೆರಿಗೆ ಕಟ್ತಾ ಇದ್ದಾರೆ, ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇರುವಂತವರು ತೆರಿಗೆ ಕಟ್ತಾ ಇದ್ದಾರೆ, ನಡ್ಕೊಂಡು ಹೋಗ್ತಾ ಇರುವಂತ ಮನುಷ್ಯನು ತೆರಿಗೆ ಕಟ್ತಾ ಇದ್ದಾರೆ, ಸೈಕಲ್ ಅಲ್ಲಿ ಹೋಗ್ತಾ ಇರುವಂತ ಕೂಲಿ ಕಾರ್ಮಿಕರು ಕೂಡ ಅವರು ತೆರಿಗೆ ಕಟ್ತಾ ಇದ್ದಾರೆ. 90% ಜನ ತೆರಿಗೆ ಕಟ್ಟಬೇಕು, 10% ಜನ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ ಅಂತಂದ್ರೆ ಯಾವ ನ್ಯಾಯ ಇದು? ಯಾರಿಗೋಸ್ಕರ ತೆರಿಗೆ ಕಟ್ತಾ ಇದ್ದೀರಿ ನೀವು? ಯಾರಿಗೋಸ್ಕರ ನೀವು ಇವತ್ತು ಈ ಪ್ರಾಜೆಕ್ಟ್ ಮಾಡಕ್ ಹೋಗ್ತಿದ್ದೀರಿ? ಇನ್ನು DPR ನಲ್ಲೇನೆ ಎಷ್ಟಿದಕ್ಕೆ ಕಾಸ್ಟ್ ಅಂತ ಹಾಕಿದ್ದಾರೆ. 1,100 ಕೋಟಿ ರೂಪಾಯಿ 1 ಕಿಲೋಮೀಟರ್ ಕಾಸ್ಟ್ ಇದು. ನಾನು ಮುಂದೆ ಬರ್ತೀನಿ ಇದ್ರ ಕಾಸ್ಟ್ ಎಷ್ಟು ದೊಡ್ಡದಿದೆ ಅಂತಂದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಬೇರೆ ಪ್ರಾಜೆಕ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಯಾವ ರೀತಿ ಇದರಲ್ಲಿ ಎಸ್ಕಲೇಟ್ ಮಾಡಿದ್ದಾರೆ ಅಂತ. ಬಟ್ DPR ಹೇಳುತ್ತೆ ಈ ಪ್ರಾಜೆಕ್ಟು ಆರ್ಥಿಕವಾಗಿ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳದಲ್ಲೇ ಇರುವಂತಹ ಪ್ರಾಜೆಕ್ಟ್. ಆ ಕಾರಣಕ್ಕೋಸ್ಕರ ಅವ್ರು ಹೇಳ್ತಾರೆ 7,000 ಕೋಟಿ ರೂಪಾಯಿ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಡಬೇಕು ಅಂತ. ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದ್ರೆ ಯಾವ ಪ್ರಾಜೆಕ್ಟ್ ಆರ್ಥಿಕವಾಗಿ ಫೀಸಬಲ್ ಆಗಿರೋದಿಲ್ವೋ ಅದಕ್ಕೆ ರಾಜ್ಯ ಸರ್ಕಾರ ಸಬ್ಸಿಡಿ ಕೊಡ್ತಾ ಇರೋದು. 7,500 ಕೋಟಿ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಈ ಪ್ರಾಜೆಕ್ಟಿಗೆ. ಯಾರ ಹಣದಿಂದ?
ನಿಮ್ಮ ಹಣದಿಂದ, ನಮ್ಮ ಹಣದಿಂದ, ನಾವು ತೆರಿಗೆ ಕಟ್ತಾ ಇರೋ ಹಣದಿಂದ ಯಾರು ಕೂಲಿ ಕಾಲಿ ಕೆಲಸ ಮಾಡ್ತಾ ಇದ್ದಾರೆ, ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಮೆಟ್ರೋಲ್ ಓಡಾಡ್ತಾ ಇದ್ದಾರೆ, ಸ್ವಂತ ಟೂ ವೀಲರ್ ಇಟ್ಕೊಂಡಿಲ್ಲ, ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹೋಟೆಲ್ ಅಲ್ಲಿ ಇನ್ನೊಂದು ಕಡೆ ಮತ್ತೊಂದು ಕಡೆ ಸರ್ವರ್ ಆಗಿ ಇನ್ನೊಂದು ವೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಶ್ರೀಸಾಮಾನ್ಯ ಜನರ ತೆರಿಗೆ ಹಣವನ್ನ 7,500 ಕೋಟಿ ರೂಪಾಯಿ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಟ್ಟು ಈ ಕಾಂಟ್ರಾಕ್ಟರ್ಗಳಿಗೆ ದುಡ್ಡು ಕೊಡ್ತಾರೆ. ಅವ್ರ ಹಣದಿಂದ ತಯಾರು ಮಾಡಿರುವಂತ ಟನಲ್ ರೋಡ್ ನಲ್ಲಿ ಅವ್ರ ಹತ್ರ ಕಾರ್ ಇರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಹೋಗಕ್ಕೂ ಅವಕಾಶ ಇಲ್ಲ. ಎಂತ ಆರ್ಥಿಕ ಅಸ್ಪೃಶ್ಯತೆ ಸ್ವಾಮಿ ಇದು, ಇಕನಾಮಿಕ್ ಅನ್ಟಚಬಿಲಿಟಿ ಇದು. ಯಾರ ಹತ್ರ ಫೋರ್ ವೀಲರ್ ಇಲ್ವೋ ಅವ್ರಿಗೆ ಬೆಂಗಳೂರಿನಲ್ಲಿ ಬದುಕಕ್ಕೆ ಅವಕಾಶ ಇಲ್ಲ. ಯಾರಿಗೆ 660 ರೂಪಾಯಿ ಒನ್ ವೇ ನಿಮಗೆ ಟನಲ್ ಕಟ್ಟಕ್ ಸಾಧ್ಯ ಇಲ್ವೋ ಅಂತವ್ರಿಗೆ ಅವಕಾಶನೇ ಇಲ್ಲ. ಇದು ಹೇಗಾಗಿದೆ ಅಂತಂದ್ರೆ ಈ ಪ್ರಾಜೆಕ್ಟ್ ಫಾರ್ ದ ರಿಚ್, ಬೈ ದ ರಿಚ್, ಬೆನಿಫಿಟಿಂಗ್ ದ ರಿಚ್. ಇದು ಈ ಟನಲ್ ಪ್ರಾಜೆಕ್ಟ್ ನ ಒಂದು ಉದ್ದೇಶ. ಇನ್ನು ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಈ ಪ್ರಾಜೆಕ್ಟ್ ನಲ್ಲಿ ಅನ್ನೋದಕ್ಕೆ ಈ ಡಿಪಿಆರ್ ನಲ್ಲಿ ಇರುವಂತಹ ಪ್ರಾಜೆಕ್ಟ್ ನ ಒಂದಿಷ್ಟು ಡೀಟೇಲ್ಸ್ ನೋಡಿ. ಅಂಡ್ ದಯವಿಟ್ಟು ಹೋಗಿ ಈ ಪ್ರಶ್ನೆಗಳನ್ನ ನೀವು ಉಪಮುಖ್ಯಮಂತ್ರಿಗಳಿಗೆ, ಬಿಜೆಪಿ ಅವರು ಕೇಳ್ತಾ ಇದ್ದಾರೆ, ಸಾಮಾನ್ಯ ಜನ ಕೇಳ್ತಾ ಇದ್ದಾರೆ ಅಂತ ಹೋಗಿ ಪ್ರಶ್ನೆ ನೀವು ಕೇಳಿ, ಅವರಿಗೆ ಉತ್ತರ ಕೊಡ್ಲಿ ಅವರು ಇದನ್ನ. ಈ ಡಿಪಿಆರ್ ನ ಈ ಸ್ಕ್ರೀನ್ ನೀವು ರೈಟ್ ಸೈಡ್ ಅಲ್ಲಿ ನೋಡ್ತಾ ಇದ್ದೀರಿ. ಅಲ್ಲಿ ಮೇಲ್ಗಡೆ ಏನಂತ ಇದೆ, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಫಾರ್ ಫೇಸ್ 3A ಆಫ್ ಬೆಂಗಳೂರು ಮೆಟ್ರೋ ಅಂತ ಇದೆ. ಕಾಣಿಸ್ತಿದೆಯಾ ನಿಮ್ಗೆಲ್ರಿಗೂ? ಇಲ್ಲಿ ನೋಡಿ, ಈ ಕಾಣುತ್ತೆ ನೋಡಿ, ರೈಟ್ ಇಲ್ಲಿ. ಹಾ, ಬಿಬಿಎಂಪಿ ಅವರು ಈ ಡಿಪಿಆರ್ ಮಾಡಲಿಕ್ಕೆ 9.5 ಕೋಟಿ ರೂಪಾಯಿಯನ್ನ ಈ ಕನ್ಸಲ್ಟೆಂಟ್ ಕೊಟ್ಟಿದ್ದಾರೆ. ಕೇಳಿಸ್ತಿದ್ಯಾ, ಕಾಣಿಸ್ತಿದ್ಯಾ? ಈಗ ಬಿಬಿಎಂಪಿ ಅವರು 9.5 ಕೋಟಿ ರೂಪಾಯಿನ 9.5 ಕ್ರೋರ್ ರುಪೀಸ್ ಖರ್ಚು ಮಾಡಿದ್ದಾರೆ ಈ ಡಿಪಿಆರ್ ಅನ್ನ ತಯಾರು ಮಾಡಲಿಕ್ಕೆ. ಈ ಡಿಪಿಆರ್ ನಲ್ಲಿ ಈ ಕನ್ಸಲ್ಟೆಂಟ್ ಮಾಡಿರೋದು ಏನು ಅಂದ್ರೆ, ಅವ್ರು ಸ್ವಂತ ಸ್ಟಡಿ ಮಾಡಿದ್ರ ಮಾಡ್ಲಿಲ್ಲ, ಸ್ವಂತವಾಗಿ ಅವ್ರು ಸರ್ವೆ ಮಾಡಿದ್ರ ಮಾಡ್ಲಿಲ್ಲ, ಸ್ವಂತವಾಗಿ ಅವ್ರು ಹೋಗಿ ಟ್ರಾಫಿಕ್ ಸರ್ವೆಗಳು ರಿಪೋರ್ಟ್ಗಳನ್ನ ತಯಾರು ಮಾಡಿದ್ರ, ಫೀಸಿಬಿಲಿಟಿ ಸರ್ವೆ ಇನ್ನೊಂದು ಮಾಡಲಿಲ್ಲ. ಅವ್ರು ಮಾಡಿದ್ದೇನು ಅಂದ್ರೆ, ಮೆಟ್ರೋ ಆಗ್ಲೇ ತಯಾರು ಮಾಡಿದ್ದಂತ ಏನ್ ಫೀಸಿಬಿಲಿಟಿ ರಿಪೋರ್ಟ್ ಇತ್ತು, ಆ ರಿಪೋರ್ಟ್ ಅನ್ನ ಕಟ್ ಅಂಡ್ ಕಾಪಿ ಪೇಸ್ಟ್ ಮಾಡಿದ್ರು. ಇಲ್ಲಿಗೆ Ctrl+V Ctrl+C ಒತ್ತಿದ್ರು. ಅದಕ್ಕೆ 9.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಮೆಟ್ರೋ ಅವ್ರು ಖರ್ಚು ಮಾಡಿದ್ದೆಷ್ಟು ಈ ರಿಪೋರ್ಟ್ ಮಾಡಕ್ಕೆ? 1.5 ಕೋಟಿ ರೂಪಾಯಿ. ಒರಿಜಿನಲ್ ರಿಪೋರ್ಟ್ ಅನ್ನ ಮೆಟ್ರೋ ತಯಾರು ಮಾಡಿದ್ದಕ್ಕೆ 1.5 ಕೋಟಿ ರೂಪಾಯಿ ಖರ್ಚಾಯಿತು. ಆ ರಿಪೋರ್ಟ್ ಅನ್ನ ಕಾಪಿ ಮಾಡಿದ್ದಕ್ಕೆ ಬಿಬಿಎಂಪಿ ಅವರು 9.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಯಾರು ದುಡ್ಡಿದು? ಇದನ್ನ ಇವತ್ತು ಯಾರು ಪ್ರಶ್ನೆ ಕೇಳ್ತಾ ಇರೋರು? ಇದು ಏನಾಯ್ತು? ಇದಕ್ಕೆ ಎಷ್ಟು ಕನ್ಸಲ್ಟೆನ್ಸಿಗೆ ಎಷ್ಟು ದುಡ್ಡು ಕೊಟ್ರಿ? ಕನ್ಸಲ್ಟೆಂಟ್ ಯಾವ ಸ್ಟಡಿ ಮಾಡಿದ್ರು? ಯಾವ ಆಧಾರದ ಮೇಲೆ ಇವತ್ತು ನೀವು ಇದನ್ನ ಟೆಂಡರ್ ಕರೆಯಕ್ಕೆ ಹೋಗ್ತಾ ಇದ್ದೀರಾ? ಕಟ್ ಅಂಡ್ ಪೇಸ್ಟ್ ಈ ಡಿಪಿಆರ್ ಅನ್ನ ಮಾಡಿ ಸಾರ್ವಜನಿಕರ 43,000 ಕೋಟಿ ರೂಪಾಯಿಯನ್ನ ದುಡ್ಡು ಹೊಡೆಯೋದಕ್ಕೆ ಒಂದು ಸ್ಕೀಮ್ ನಡೆದಿದೆ. 43,000 ಕ್ರೋರ್ ರುಪೀಸ್. ಇನ್ನು ಈ ಕನ್ಸಲ್ಟೆಂಟ್ಗಳಂತೂ ನೋಡಿ ಎಂತೆಂತ ಕನ್ಸಲ್ಟೆಂಟ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ಯಾಕೆಂದ್ರೆ ಇಂಥ ಕೆಲಸ ಮಾಡಕ್ ಅಂತ ಕನ್ಸಲ್ಟೆಂಟ್ಗಳೇ ಬೇಕಾಗುತ್ತಲ್ಲ. ಹಿಂಗಿದ್ದಾರೆ ನೋಡಿ ಈ ಕನ್ಸಲ್ಟೆಂಟ್ಗಳು. ಸಿನರ್ಜಿ ಇಂಜಿನಿಯರಿಂಗ್ ಅನ್ನುವಂಥದ್ದು ಒಂದು ಗ್ರೂಪ್ ಇದೆ, ಲಯನ್ ಗ್ರೂಪ್ ಕಂಪನಿ. ಇವ್ರ ಫೀಸಿಬಿಲಿಟಿ ರಿಪೋರ್ಟ್ ರೆಡಿ ಮಾಡಿರೋದು ಆಲ್ಟಿನಾಕ್ ಅನ್ನುವಂತ ಒಂದು ಕಂಪನಿ ಜೊತೆಗೆ JVL. ಈ ಆಲ್ಟಿನಾಕ್ ಕಂಪನಿ ಮಧ್ಯಪ್ರದೇಶದಲ್ಲಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ನಲ್ಲಿ ಸಿಕ್ಕಾಕೊಂಡು ಸರಿ ಕೆಲಸ ಮಾಡದಲ್ಲಿ ಡಿಬಾರ್ ಆಗಿದ್ದಾರೆ. ಡಿಬಾರ್ ಆಗಿರುವಂತ ಒಂದು ಕಂಪನಿಯಿಂದ ಇವರು ಡಿಪಿಆರ್ ಮತ್ತೆ ಫೀಸಿಬಿಲಿಟಿ ಸ್ಟಡಿ ಮಾಡಿಸಿದ್ರು. ಸರ್ಕಾರದ ರೂಲ್ಸ್ ಇದೆ, ಬಿಬಿಎಂಪಿಯ ರೂಲ್ಸ್ ಇದೆ, ನಾವು ಕೋಟ್ ಮಾಡಿದೀವಿ. ಬ್ಲಾಕ್ ಲಿಸ್ಟೆಡ್ ಕನ್ಸಲ್ಟೆಂಟ್ಸ್ in government, quasi-government boards, BBMP are not eligible to quote. ಕೋಟ್ ಮಾಡಕ್ಕೇನೆ ರೆಡಿ ಇಲ್ಲ, ಅವಕಾಶ ಇಲ್ಲ ಅವರಿಗೆ. ಆದ್ರೆ ಇವರು ಅವರಿಗೆ ಸೆಲೆಕ್ಟ್ ಮಾಡಿ ಟೆಂಡರ್ ಕೊಟ್ಟಿದ್ದಾರೆ.
ಈ ಕೆಲಸ ಮಾಡಕ್ಕೆ. ಯಾಕೆಂದ್ರೆ ಪ್ರಾಮಾಣಿಕತೆ ಇರುವಂತ, ಕ್ರೆಡಿಬಿಲಿಟಿ ಇರುವಂತ ಯಾವ ಕನ್ಸಲ್ಟೆಂಟು ಕೂಡ ಇಂಥ ಒಂದು ದುಡ್ಡು ಲೂಟಿ ಹೊಡೆಯೋದಕ್ಕಿರುವಂತ ಪ್ರಾಜೆಕ್ಟಿಗೆ ಯಾರೂ ಬಂದು ಇದಕ್ಕೆ ಡಿಪಿಆರ್ ಆಗಲಿ ಫೀಸಿಬಿಲಿಟಿ ರಿಪೋರ್ಟ್ ಆಗಲಿ ಕೊಡ್ತಿರ್ಲಿಲ್ಲ. ಇಂಥವ್ರನ್ನೇ ಹುಡುಕ್ಬೇಕಿತ್ತು. ಸಿಂಗಲ್ ಟೆಂಡರ್ ಇವರೊಬ್ಬರನ್ನೇ ಹುಡುಕಿ ಅವ್ರಿಗೆ ಕೊಟ್ಟಿದ್ದಾರೆ. ಇನ್ನು ರಾಡಿಕ್ ಕನ್ಸಲ್ಟೆಂಟ್ ಇವರು ಡಿಪಿಆರ್ ಮಾಡಿದವರು. ಅವರು ಲಯನ್ ಗ್ರೂಪ್, ಸಿನರ್ಜಿ ಯಾರು ಹೇಳಿದ್ರೆ ಅವ್ರು ಫೀಸಿಬಿಲಿಟಿ ರಿಪೋರ್ಟ್ ಮಾಡಿದವರು. ಅವರು ಮಧ್ಯಪ್ರದೇಶದಲ್ಲಿ ಡಿಬಾರ್ ಆಗಿದ್ದಾರೆ. ಸೊ ಫೀಸಿಬಿಲಿಟಿ ರಿಪೋರ್ಟ್ ಮಾಡಿದವರು ಡಿಬಾರ್ ಆಗಿರುವಂತವ್ರು. ಇನ್ ಡಿಪಿಆರ್ ಮಾಡಿದವರು ರಾಡಿಕ್ ಕನ್ಸಲ್ಟೆಂಟ್ಸ್. ಅವರು ಜಮ್ಮು ಕಾಶ್ಮೀರದಲ್ಲಿ 500 ಕೋಟಿ ರೂಪಾಯಿ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು ಅಲ್ಲೂ ಡಿಪಿಆರ್ ಏನೋ ಮಾಡಕ್ ಅಲ್ಲಿ ಯಾವ್ದೋ ಒಂದು ಟನಲ್ ಸ್ಕೀಮ್ ನಲ್ಲಿ, ಜಮ್ಮು ಕಾಶ್ಮೀರ ಸೌಭಾಗ್ಯ ಸ್ಕೀಮ್ ನಲ್ಲಿ 500 ಕೋಟಿ ರೂಪಾಯಿಯಲ್ಲಿ ಅವರು ಸಿಕ್ಕಾಕೊಂಡು ಅವರು ಕೂಡ ಇವಾಗ ಅಲ್ಲಿ ಎಸಿಬಿ ತನಿಖೆಯನ್ನ ಎದುರಿಸ್ತಾ ಇದ್ದಾರೆ. ಫೀಸಿಬಿಲಿಟಿ ರಿಪೋರ್ಟ್ ಮಾಡಿದವರು ಡಿಬಾರ್ ಆಗಿರೋರು, ಡಿಪಿಆರ್ ಮಾಡಿದವರು ಎಸಿಬಿ ಕೇಸಲ್ಲಿರೋರು. ಒಳ್ಳೊಳ್ಳೆ ಅವರನ್ನು ಆಯ್ಕೆ ಮಾಡಿ ಈ ಪ್ರಾಜೆಕ್ಟಿಗೆ ಡಿಪಿಆರ್ ಮತ್ತೆ ಫೀಸಿಬಿಲಿಟಿ ರಿಪೋರ್ಟ್ ಮಾಡಿಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ನೆಂತ ರಿಪೋರ್ಟ್ ಮಾಡಿದ್ರು ಇವರು? ಈ ಇಮೇಜ್ ಅನ್ನ ನೋಡಿ ನೀವು. ಇದರಲ್ಲಿ ಟೈಮ್ ಸ್ಟ್ಯಾಂಪ್ ಇದೆ. ಇವರು ಫೀಸಿಬಿಲಿಟಿ ರಿಪೋರ್ಟ್ ನ ಪೇಜ್ 66 ಅಲ್ಲಿ ಇರುವಂತಹ ಒಂದು ಗೂಗಲ್ ಇಮೇಜ್ ಇದು. ರೋಡ್ ಸೇಫ್ಟಿ ಇಶ್ಯೂಸ್ ಹೇಗಿದೆ, ಮೈಸೂರು ಸ್ಯಾಂಡಲ್ ಫ್ಯಾಕ್ಟರಿ ನಮ್ಮ ಯಶವಂತಪುರದ ಹತ್ರ ಏನಿದೆ ಅಲ್ಲಿ ಹೇಗಿದೆ ಅಂತ ಅವರೊಂದು ಸ್ಟಡಿ ಮಾಡಿದ್ದಾರೆ. ಈ ಸ್ಟಡಿ ಮಾಡಿರುವಂತ ಆ ರಿಪೋರ್ಟ್, ಆ ಇಮೇಜ್ ಯಾವತ್ತಿಂದು ಟೈಮ್ ಸ್ಟ್ಯಾಂಪ್ ಇದೆ ನೋಡಿ ಅಲ್ಲಿ. 2019 ಗೂಗಲ್ 2019 ನಲ್ಲಿ ಇವರು ಫೋಟೋ ತಗೊಂಡಿದ್ದಾರೆ, ಟೈಮ್ ಸ್ಟ್ಯಾಂಪ್. ಅದನ್ನ 2025 ನ ಫೀಸಿಬಿಲಿಟಿ ರಿಪೋರ್ಟ್ ನಲ್ಲಿ ಆಡ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದಕ್ಕೆ 9.25 ಕೋಟಿ ರೂಪಾಯಿ ತಗೊಂಡು ಡಿಬಾರ್ ಆಗಿರುವಂತಹ ಕಂಪನಿನ ಇವರು ಸೆಲೆಕ್ಟ್ ಮಾಡಿದ್ರು. ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಒತ್ತಕ್ಕೆ 9.25 ಕೋಟಿ ಖರ್ಚಾಗತ್ತೆ ಬಿಬಿಎಂಪಿಲಿ ಅಂತಂದ್ರೆ ಇನ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಕ್ಕೆ ಇನ್ ಎಷ್ಟು ಯಾವ್ಯಾವ ತರ ದುಡ್ಡು ಹೊಡಿತಿರ್ಬೋದು ಇವರು ಯೋಚನೆ ಮಾಡಿ. ದಿಸ್ ಇಸ್ ದ ರಿಯಾಲಿಟಿ. ಸಾರ್ವಜನಿಕರ ಹಣ ಯಾವ ರೀತಿ ಲೂಟ್ ಆಗ್ತಾ ಇದೆ ಅನ್ನೋದಕ್ಕೆ ಇರುವಂತ ದೊಡ್ಡ ಉದಾಹರಣೆ ಇದು. ಇನ್ನು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಇದು. ಇಲ್ಲಿ ನೋಡಿ, ಇವರು ಇದರಲ್ಲಿ ವಸಂತಪುರ ಜಂಕ್ಷನ್, ತಿಪ್ಪಸಂದ್ರ ಜಂಕ್ಷನ್, ಕೋಣನ್ಕುಂಟೆ ಇಲ್ಲೆಲ್ಲ ಕೂಡ ಸಿಸಿಟಿವಿ ಇದರಲ್ಲಿ ಕ್ರಿಟಿಕಲ್ ಲೊಕೇಶನ್ ಅಲ್ಲಿ ಟ್ರಾಫಿಕ್ ವಾಲ್ಯೂಮ್ ನ ನಾವು ಕೌಂಟ್ ಮಾಡ್ತೀವಿ ಅಂತ ಫೋಟೋ ಹಾಕಿದ್ದಾರೆ. ಈ ಟ್ರಾಫಿಕ್ ವಾಲ್ಯೂಮ್ ನ ಟೈಮ್ ಸ್ಟ್ಯಾಂಪ್ ನೋಡಿ, ಯಾವತ್ತಿದೆ ಟೈಮ್ ಸ್ಟ್ಯಾಂಪ್ ಅಂತಂದ್ರೆ 5th August 2023 ಟೈಮ್ ಸ್ಟ್ಯಾಂಪ್ ಇದೆ. ರಿಪೋರ್ಟ್ ಬರ್ದಿರೋದು ಯಾವತ್ತು? January 2024. ರಿಪೋರ್ಟ್ ಸ್ಯಾಂಕ್ಷನ್ ಆಗಿದ್ದೇನೆ January 2024. ಇವ್ರ ಸ್ಟಡಿ ಆಗ್ಬೇಕಾಗಿದ್ದು January 2024 ಆದ್ಮೇಲಿಂದ ಯಾವ್ದಾದ್ರು ಹಾಕ್ಬೇಕಿತ್ತು ಅವರು. ಆದ್ರೆ ರಿಪೋರ್ಟ್ ಅಲ್ಲಿ ಅವ್ರು ಕೊಟ್ಟಿರೋದು 1 ವರ್ಷ ಹಿಂದಿಂದು ಟೈಮ್ ಸ್ಟ್ಯಾಂಪ್ ಅದರೊಳಗಡೆ ಕೊಟ್ಟಿದ್ದಾರೆ. ಇದಕ್ಕಿಂತ ಇನ್ಯಾವ ಪ್ರಶ್ನೆ, ಇದಕ್ಕಿಂತ ಏನ್ ಪ್ರಶ್ನೆ ಕೇಳಬೇಕಿದೆ ನಾವು ಇದ್ರದ್ದು ಭ್ರಷ್ಟಾಚಾರ ಸಾಬೀತು ಮಾಡಕ್ಕೆ? ಡಿಪಿಆರ್ ಶುರು ಆದ್ಮೇಲೆ ಬರಬೇಕಾಗಿದ್ದಂತ ಟೈಮ್ ಸ್ಟ್ಯಾಂಪ್ ಬದಲು ಡಿಪಿಆರ್ ಶುರು ಆಗೋದಕ್ಕಿಂತ 1 ವರ್ಷ ಮುಂಚೆನೆ ಟೈಮ್ ಸ್ಟ್ಯಾಂಪ್ ಹಾಕ್ತಾ ಇದ್ದೀರಲ್ಲ ನೀವು. ಯಾವ ಟ್ರಾಫಿಕ್ ವಾಲ್ಯೂಮ್ ನ ಸರ್ವೆ ಮೇಲೆ ಮಾಡಿದೀರಾ? ಇದಂತೂ ತಲೆ ಮೇಲೆ ಹೊಡೆದಂತ ಸುಳ್ಳು ಹೇಳಿದ್ದಾರೆ ಇದರಲ್ಲಿ ನೀವು ಆ ಸೈಡ್ ಅಲ್ಲಿರೋ ಟೇಬಲ್ ನೋಡಿ. ಇದ್ರದ್ದು ಏನಿದು ಅಂತಂದ್ರೆ ಟ್ರಾಫಿಕ್ ವಾಲ್ಯೂಮ್ ಬೇರೆ ಬೇರೆ ಸೈಕಲ್ಗಳಲ್ಲಿ, ಸರ್ಕಲ್ಗಳಲ್ಲಿ ಎಷ್ಟು ಟ್ರಾಫಿಕ್ ವಾಲ್ಯೂಮ್ ಇದೆ ಅನ್ನೋದನ್ನ ಸ್ಟಡಿ ಮಾಡಿದ್ದಾರೆ. ಒಂದ್ ಕಡೆ ಹಾಕ್ತಾರೆ AH47 ಮಾಲೂರು ರೋಡ್. ಅದಕ್ಕೆ ಡೈರೆಕ್ಷನ್ ಯಾವ ಕಡೆಯಿಂದ ಯಾವ ಕಡೆ ಹೋಗ್ತಾ ಇದೆ ಟ್ರಾಫಿಕ್ ಅಂತ ಬರ್ದಿರೋದು ಮಾಲೇಗಾಂವ್ ಟು ನಾಸಿಕ್ ಸಿಟಿ. ಅದ್ರ ಕೆಳಗಡೆ ಡೈರೆಕ್ಷನ್ 2 ಯಾವುದು ಅಂತಂದ್ರೆ ನಾಸಿಕ್ ಸಿಟಿ ಟು ಮಾಲೇಗಾಂವ್. ನೆಕ್ಸ್ಟ್ 5ನೇದು ನೋಡಿ, ಗುಟ್ಟಹಳ್ಳಿ ಮೈನ್ ರೋಡ್. ಗುಟ್ಟಹಳ್ಳಿ ಮೈನ್ ರೋಡ್ದು ಅವ್ರು ಏನ್ ಹೇಳಕ್ ಹೊರಟಿರೋದು ಅಂದ್ರೆ ಗುಟ್ಟಹಳ್ಳಿ ಮೈನ್ ರೋಡಿಗೆ ಟ್ರಾಫಿಕ್ ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ಬರ್ತಾ ಇದೆ ಅಂತ ಸ್ಟಡಿ ಮಾಡಿರೋದು ಇವರು 9.25 ಕೋಟಿ ರೂಪಾಯಿ ಖರ್ಚು ಮಾಡಿ. ಆ ಸ್ಟಡಿಲಿ ಅವ್ರಿಗೆ ಗೊತ್ತಾಗಿರೋದು ಏನು ಅಂತಂದ್ರೆ ನಮ್ಮ ಬಿಬಿಎಂಪಿಯ ಕನ್ಸಲ್ಟೆನ್ಸಿಗೆ ಗುಟ್ಟಹಳ್ಳಿ ಮೈನ್ ರೋಡಿಗೆ ಉತ್ತರದಿಂದ ಟ್ರಾಫಿಕ್ ಬರ್ತಾ ಇರೋದು ಮಾಳೆಗಾಂವಿಂದ ನಾಸಿಕ್ ಸಿಟಿ ಕಡೆಯಿಂದ. ಗುಟ್ಟಹಳ್ಳಿ ಈ ರಸ್ತೆಗೆ ಬರ್ತಾ ಇರೋ ಟ್ರಾಫಿಕ್ ಯಾವ ಕಡೆಯಿಂದ ಅಂತಂದ್ರೆ ನಾಸಿಕ್ ಸಿಟಿ ಟು ಮಾಲೇಗಾಂವಿಂದ ರಸ್ತೆ ಬರ್ತಾ ಇರೋದು. ಇದಕ್ಕೆ 9.25 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ. ಏನ್ ನಡೀತಾ ಇದೆ ಸರ್ ಇದು?
9.5 ಕೋಟಿ ರೂಪಾಯಿ ಈ ಕನ್ಸಲ್ಟೆನ್ಸಿ ಕೊಡೋದಿಕ್ಕೆ. ಅಟ್ಲೀಸ್ಟ್ ನೀವು ಈ ಭಂಡತನ ಹೇಗಿದೆ ಅಂತಂದ್ರೆ, ಸರಿ ನೀವು ಸುಳ್ಳು DPR ಮಾಡಿದೀರಾ, ಸುಳ್ಳು ಫೀಸಿಬಿಲಿಟಿ ರಿಪೋರ್ಟ್ ಮಾಡಿದೀರಾ, ಹೋಗ್ಲಿ ನೀವು ಕರ್ನಾಟಕದ ಯಾವ್ದೋ ಒಂದು ಉದಾಹರಣೆ ಕೊಡಬಹುದಿತ್ತಲ್ಲ. ಗುಟ್ಟಳ್ಳಿ ಮೇನ್ ರೋಡಿಗೆ ಆಯ್ತಪ್ಪ, ಆ ಕಡೆಯಿಂದ ಯಶವಂತಪುರ ಕಡೆಯಿಂದನೋ ಈ ಕಡೆಯಿಂದ ಅಂದಿದ್ರೆ ಇನ್ಯಾರು ಅದನ್ನಾರೋ ಏನೋ ಚೆನ್ನಾಗಿ ಒಂದ್ ನಿಮಿಷ ನಿಜಾನೇನೋ ಅಂತ ನೋಡಿರೋರು. ತೀರಾ ನಾಸಿಕ್ಕು ಮಾಳೆಗಾವನ್ನ ಕಂಪ್ಯಾರಿಸನ್ ಕೊಟ್ಬಿಟ್ಟು ಕರ್ನಾಟಕ ಜನ ಇಂಥ ದಡ್ರು ಅಂತ ನೀವು ಭಾವಿಸಿದ್ರೆ, ಈ ತರ ಭಂಡತನದಲ್ಲಿ ನಾವು ಜನರು ದುಡ್ಡು ಹೊಡಿಬಹುದು ಅಂತ ನೀವು ನಿಂತ್ರೆ ಅಸಹ್ಯ ಆಗೋದಿಲ್ವಾ ಇದು? ಇನ್ನು ನಮ್ಮ ಸರ್ಕಾರ ಇದ್ದಾಗ ನಾವೊಂದು ಕಾನೂನನ್ನು ತಂದ್ವಿ, BMLTA ಅಂತ ಕಾನೂನು, ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅಂತ. ಇದ್ರ ಉದ್ದೇಶ ಏನಿತ್ತು ಅಂದ್ರೆ, ಈ ರೀತಿಯ ಪ್ರಾಜೆಕ್ಟ್ಗಳು, ಭ್ರಷ್ಟಾಚಾರಗಳು ಬೆಂಗಳೂರಿನಲ್ಲಿ ನಡೀಬಾರದು ಅನ್ನೋದಕ್ಕೆ ಮಾಡಿದಂತ ಒಂದು ಕಾನೂನು. ಯಾವ್ದಾದ್ರೂ ಒಂದು ಜಾಗಕ್ಕೆ ಯಾವ್ದಾದ್ರು ಒಂದು ದೊಡ್ಡ ಪ್ರಾಜೆಕ್ಟ್ ಆಗಬೇಕು ಅಂತಂದ್ರೆ, ಆ ಪ್ರಾಜೆಕ್ಟ್ BMLTA ಅಪ್ರೂವಲ್ ನಲ್ಲಿ ಆಗಬೇಕು ಅನ್ನುವಂಥದ್ದು ಅದರ ಉದ್ದೇಶ. ಆದ್ರೆ ಇವತ್ತು BMLTA ಕಾನೂನು ಜಾರಿಲಿದ್ರೂ ಕೂಡ BMLTA ಅಪ್ರೂವಲ್ ಇಲ್ದಲೆ ಈ ಪ್ರಾಜೆಕ್ಟ್ಗೆ DPR ಮಾಡಿದ್ದಾರೆ, ಫೀಸಿಬಿಲಿಟಿ ರಿಪೋರ್ಟ್ ಮಾಡಿದ್ದಾರೆ, ಇವತ್ತು ಟೆಂಡರ್ ಕರೆಯೋದಕ್ಕೆ ಮುಂದೆ ಬಂದಿದ್ದಾರೆ. ಇದು ಅಬ್ಸಲ್ಯೂಟ್ ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇರುವಂತಹ ಮತ್ತೊಂದು ನಿದರ್ಶನ ನಮ್ಗಿಲ್ಲಿ ಕಾಣ್ತಾ ಇದೆ. ಇನ್ನು ನನಗಂತೂ ಗೊತ್ತಿಲ್ಲ, ಪತ್ರಕರ್ತ ಮಿತ್ರರು ನಿಮಗೇನಾದ್ರೂ ಇದ್ರ ಬಗ್ಗೆ ಮಾಹಿತಿ ಇದ್ರೆ ಹೇಳಿ. ಇದರಲ್ಲಿ DPR ನಲ್ಲಿ ಇವ್ರು ಹೇಳ್ತಾರೆ, ಈ ಟನಲ್ ಒಳಗಡೆ ನಿಯೋ ಬಸ್ ಸಿಸ್ಟಮ್ ಅನ್ನೋದನ್ನ ಒಂದು ಸಜೆಸ್ಟ್ ಮಾಡಿದ್ದಾರೆ. ಈ ನಿಯೋ ಬಸ್ ಸಿಸ್ಟಮ್ ಅಂದ್ರೆ ಏನು? ಇಲ್ಲಿವರೆಗೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ BMTC ಅವರ ಹತ್ರ ಇದೆಯಾ? DCM ಏನಾದ್ರು ಈ ನಿಯೋ ಬಸ್ ಸಿಸ್ಟಮ್ ಅನ್ನೋದ್ರ ಬಗ್ಗೆ ಏನು ಅಂತ ಹೇಳಿದಾರ? ಈ ಹೊಸ ಬಸ್ ಸಿಸ್ಟಮ್, ಈ ನಿಯೋ ಬಸ್ ಸಿಸ್ಟಮ್ ಅನ್ನೋದು ಹೇಗಿರುತ್ತೆ? ಅದ್ ನೆಲದ ಮೇಲೆ ಹೋಗುತ್ತಾ, ಆಕಾಶದಲ್ಲಿ ಹೋಗುತ್ತಾ, ನೀರಲ್ಲಿ ಹೋಗುತ್ತಾ? ಯಾವ ತರ ಬಸ್ ಇದು? ಎಷ್ಟು ಜನನ್ನ ಕರ್ಕೊಂಡು ಹೋಗುವಂತ ಬಸ್ ಅದು? ಒಂದು ಕೋಚ್ ಅಲ್ಲಿ ಎಷ್ಟು ಜನ ಕೂತ್ಕೋಬಹುದು? ಯಾವ್ದಿದು ನಿಯೋ ಬಸ್ ಸಿಸ್ಟಮ್? ಯಾವ ದೇಶದಲ್ಲಿ ಇದೆ ಇದು? ಅದನ್ನ ಅಟ್ಲೀಸ್ಟ್ ನಾವು ಗೂಗಲ್ ಅಲ್ಲೋ ಅಥವಾ ChatGPT ಅದನ್ನ ಗೂಗಲ್ ಮಾಡಾದ್ರೆ ಒಂದ್ಸತಿ ನೋಡ್ಕೊಂಡ್ಬಿಡ್ತೀವಿ, ಇದು ಹೆಂಗಿದೆ ಇದು ಅಂತ. ನೀವು ಅದನ್ನ ಅಳವಡಿಸೋದಕ್ಕಿಂತ ಮುಂಚೆ, ಯಾಕೆಂದ್ರೆ ಈ DPR ನಂತೂ ಇವ್ರು ಸಾರ್ವಜನಿಕ ಮಾಡಲಿಲ್ಲ. ಈ DPR ನು RTI ಆಕ್ಟಿವಿಸ್ಟ್ ಒಬ್ರು RTI ಅಪ್ಲಿಕೇಶನ್ ಹಾಕಿದ್ಮೇಲೆ ಹೊರಗಡೆ ಬಂದಿದ್ದು. ಯಾಕೆ ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದರಿಂದನೇ ಗೊತ್ತಾಗ್ತಾ ಇದೆ. ಇಂಥ ಟನಲ್ ರೋಡ್ ಅನ್ನ ಇವತ್ತು ಬೆಂಗಳೂರಿನ ಮೇಲೆ ಇವತ್ತು ಹೇರಕ್ಕೆ ಹೊರಟಿದ್ದಾರೆ. ಇನ್ನು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ, ಇನ್ನು ಇದನ್ನ ಸಂಕ್ಷಿಪ್ತ ಇಡಬೇಕು ಅಂತ ಹೇಳಿ ನಾನು ಒಂದು 10-12 ಪಾಯಿಂಟ್ ಮಾತ್ರ ಹಾಕಿದ್ದೀನಿ. ಇಲ್ಲಾಂದ್ರೆ ಇವತ್ತು ಈ ರಾಮಾಯಣ ಸಪ್ತಾಹ ತರ ಮಾಡಬಹುದು ಇದನ್ನ, ಈ ಟನಲ್ ರೋಡ್ ಪ್ರಾಜೆಕ್ಟ್ ಅವ್ಯವಹಾರಗಳನ್ನ. ಫೀಸಿಬಿಲಿಟಿ ರಿಪೋರ್ಟ್, ಯಾವುದೇ ಒಂದು ಸರ್ಕಾರದ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಬೇಕು ಅಂತಂದ್ರೆ ಫಸ್ಟ್ ಫೀಸಿಬಿಲಿಟಿ ರಿಪೋರ್ಟ್ ಮಾಡ್ತಾರೆ. ಇದು ಸಾಧ್ಯ ಇದೆಯಾ, ಸಾಧ್ಯ ಇಲ್ವಾ ಅನ್ನುವಂಥದ್ದನ್ನ ಕನ್ಸಿಡರೇಷನ್ ಮಾಡಿದ್ಮೇಲೆ ಅದಾದ್ಮೇಲೆ DPR ಮಾಡ್ತಾರೆ, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್. ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಕಮ್ಸ್ ಆಫ್ಟರ್ ಫೀಸಿಬಿಲಿಟಿ ರಿಪೋರ್ಟ್. ಈ ಕೇಸಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ಡಿಸೆಂಬರ್ 2024 ಬರುತ್ತೆ, DPR ಸೆಪ್ಟೆಂಬರ್ ಅಲ್ಲೇ ರೆಡಿ ಆಗೋಗಿರುತ್ತೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ, ಫೀಸಿಬಿಲಿಟಿ ರಿಪೋರ್ಟ್ ಅಲ್ಲೇನೇನೆ DPR ಕನ್ಸಲ್ಟೆಂಟ್ ಯಾರಾಗಬೇಕು ಅನ್ನೋದನ್ನ ಅವರೇ ಬರೆದು ಬಿಡ್ತಾರೆ. ಇದನ್ನ ತಾವು ದಯವಿಟ್ಟು ಹೈಲೈಟ್ ಮಾಡಬೇಕು. ಫೀಸಿಬಿಲಿಟಿ ರಿಪೋರ್ಟ್ ಶುಡ್ ಕಮ್ ಆಫ್ಟರ್ DPR. ಬಟ್ ಈ ಕೇಸಲ್ಲಿ DPR ಕಮ್ಸ್ ಬಿಫೋರ್ ಫೀಸಿಬಿಲಿಟಿ ರಿಪೋರ್ಟ್ ಅಂಡ್ ಫೀಸಿಬಿಲಿಟಿ ರಿಪೋರ್ಟ್ ವಿಚ್ ಕಮ್ಸ್ ಆಫ್ಟರ್ DPR. ಆ DPR ಅಲ್ಲಿ ಅವ್ರೇನ್ ಹೇಳ್ತಾರೆ, DPR ಅಲ್ಲಿ ಯಾರು ಕನ್ಸಲ್ಟೆಂಟ್ ಆಗಬೇಕು ಅಂತ ಅದರಲ್ಲೇ ಬರೀತಾರೆ. ಅಂದ್ರೆ ಯಾವ ಮಟ್ಟದಲ್ಲಿ ಇದನ್ನ ಒಂದು ಆಫೀಸಲ್ಲಿ ಕೂತ್ಕೊಂಡ್ಬಿಟ್ಟು, ಇವ್ರಿಗೆ ಕೊಡ್ರಿ ಇದನ್ನ ಟೆಂಡರ್, ಅವ್ರ ಕೆಲ ಮಾಡ್ರಿ, 3 ತಿಂಗಳಲ್ಲಿ ಮಾಡ್ಕೊಂಡ್ ತಗೊಂಡ್ಬನ್ರಿ ಇದನ್ನ ಅಂತ ಹೇಳಿ ಮಾಡ್ಕೊಂಡು ಬಂದಿರುವಂತ ಕಟ್ ಅಂಡ್ ಪೇಸ್ಟ್ DPR. ಅದು ಬಿಟ್ರೆ ಇದರಲ್ಲಿ ಯಾವುದೇ ವೈಜ್ಞಾನಿಕವಾಗಿ ನಡೆದಿರುವಂತಹ ಸರ್ವೆ ಆಗಲಿ, ಅದಕ್ಕಾಗಬೇಕಾಗಿರುವಂತಹ ವ್ಯವಸ್ಥೆ ಆಗಲಿ ಯಾವುದೂ ಕೂಡ ಇದರಲ್ಲಿ ಮಾಡಲಿಲ್ಲ. ಇನ್ನು ಇವತ್ತು ಯಾರೋ ಪ್ರಶ್ನೆ ಕೇಳಿದ್ರು ಈ ವಿಷಯ ಮಾತನಾಡಿದಾಗ, ನೀವು ಇದರಲ್ಲಿ ಅವ್ಯವಹಾರ ನಡೆದಿದೆ, ಕಾಸ್ಟ್ ಹೆಚ್ಚಳ ಆಗಿದೆ, ಆ ಕಾರಣಕ್ಕೆ ಇದನ್ನ ಬಿಜೆಪಿ ವಿರೋಧ ಮಾಡ್ತಾ ಇರೋದಾ, ಅಥವಾ ಈ ಪ್ರಾಜೆಕ್ಟೇ ಸರಿ ಇಲ್ಲ ಅಂತ ನೀವು ವಿರೋಧ ಮಾಡ್ತಾ ಇರೋದಾ ಅಂತ.
ಬಹಳ ಸ್ಪಷ್ಟಪಡಿಸ್ತಾ ಇದ್ದೀನಿ, ಈ ಪ್ರಾಜೆಕ್ಟ್ ಏನೇನೆ ಬೆಂಗಳೂರಿಗೆ ಹೊರೆ ಆಗುವಂಥದ್ದು, ಬೆಂಗಳೂರಿಗೆ ಯಾವ ಸಮಸ್ಯೆಗೂ ಪರಿಹಾರ ಇಲ್ದಲೇ ಇರುವಂತಹ ಪ್ರಾಜೆಕ್ಟ್ ಇದು. ಬೆಂಗಳೂರಿಗೆ ಬೇಕಾಗಿರುವಂಥದ್ದು ಪ್ರೈವೇಟ್ ವೆಹಿಕಲ್ಗಳನ್ನ ಕಡಿಮೆ ಮಾಡುವಂಥ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಜಾಸ್ತಿ ಮಾಡುವಂತಹ ಸೊಲ್ಯೂಷನ್ಸ್ಗಳೇ ಹೊರತಾಗಿ ಹೆಚ್ಚು ರಸ್ತೆಗಳು, ಸುರಂಗ ಮಾರ್ಗಗಳನ್ನು ಹಾಕಿ ಕಾಂಟ್ರಾಕ್ಟರ್ಗಳಿಗೆ ಸಹಾಯ ಆಗುವಂತ, ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಸಹಾಯ ಆಗುವಂತ ಪ್ರಾಜೆಕ್ಟ್ಗಳಲ್ಲ. ಸದಾಶಿವನಗರ, ಕೋರ್ಮಂಗ್ಲ 4th ಬ್ಲಾಕ್ ಅಲ್ಲಿ ಇರುವಂತಹ ಜನಕ್ಕೆ, ಕೋಟ್ಯಾಧಿಪತಿಗಳಿಗೆ, ಕಾರ್ ಓನರ್ಸ್ಗೆ ಮಾತ್ರ ಸಹಾಯ ಆಗುವಂತಹ ಪ್ರಾಜೆಕ್ಟ್ಗಳಲ್ಲ. ಶ್ರೀಸಾಮಾನ್ಯ ಯಾರು ಬಸ್ನಲ್ಲಿ ಓಡಾಡ್ತಾನೆ, ಮೆಟ್ರೋದಲ್ಲಿ ಓಡಾಡ್ತಾನೆ, ಅಂತೋರಿಗೆ ಸಹಾಯ ಆಗುವಂತ ಪ್ರಾಜೆಕ್ಟ್ಗಳನ್ನ ಬೆಂಗಳೂರಿಗೆ ಕೊಡಬೇಕಾಗಿದೆ. ಇವತ್ತು ನೀವು ಯೋಚನೆ ಮಾಡಿ, ಇಲ್ಲಿ IASC ರಿಪೋರ್ಟ್ ಇಂದ ಮತ್ತೆ ಕೋಟ್ ಮಾಡ್ತಾ ಇರೋದು, ಬೈಯಪ್ಪನಹಳ್ಳಿ ಮೆಟ್ರೋ ಮತ್ತೆ ವೈಟ್ ಫೀಲ್ಡ್ ನ ಕನೆಕ್ಷನ್ ಕಂಪ್ಲೀಟ್ ಆದ್ಮೇಲೆ ಮೆಟ್ರೋ ಆ ಭಾಗದಲ್ಲಿ 17% ಟ್ರಾಫಿಕ್ ಕಡಿಮೆ ಆಗಿದೆ. ಬೈಯಪ್ಪನಹಳ್ಳಿ ಮೆಟ್ರೋ ಮತ್ತೆ ವೈಟ್ ಫೀಲ್ಡ್ ಕನೆಕ್ಷನ್ ಕಂಪ್ಲೀಟ್ ಆದ್ಮೇಲೆ 17% ಟ್ರಾಫಿಕ್ ಕಡಿಮೆ ಆಗಿದೆ ಅಲ್ಲಿ. ನಾವು ಅದನ್ನ ಇಲ್ಲಿ ಯಾಕೆ ಮಾಡಕ್ ಹೋಗ್ತಾ ಇಲ್ಲ? ಇವತ್ತು ಬೆಂಗಳೂರಿನಲ್ಲಿ ಕೇವಲ 6,800 ಬಸ್ ಇದೆ. ಬೆಂಗಳೂರಿಗೆ ಬೇಕಾಗಿರುವಂತದ್ದು ಮಿನಿಮಮ್ 11,000 ಬಸ್ಸು. ಆ ಬಸ್ಸನ್ನ ಜಾಸ್ತಿ ಮಾಡೋದಕ್ಕೆ ಇವ್ರು ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ಈಗ ಯಾವ ಹೊಸದಾಗಿ ಬಸ್ಗಳು ಬಂದಿದೆ ಅದಷ್ಟು ಕೂಡ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದಿಂದ ತೆಗೆದುಕೊಂಡು ಬಂದಿರುವಂತಹ PM ಸ್ಕೀಮ್ ಅಲ್ಲಿ ಇರುವಂತಹ ಬಸ್ಗಳದು. ರಾಜ್ಯ ಸರ್ಕಾರ ಯಾವ ಬಸ್ ತಗೊಂಡು ಬರುವಂತ ಪ್ರಯತ್ನ ಮಾಡ್ತಾ ಇದೆ? ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇರುವಂತದ್ದು, ನಿಮ್ಮ ತೆರಿಗೆ ಹಣದ ದುಡ್ಡಿನಲ್ಲಿ ಈ ಸುರಂಗ ಮಾರ್ಗ ಮಾಡಕ್ ಹೋಗಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಹೊಡೆಯುವಂತ ಪ್ರಯತ್ನ ಮಾಡಕ್ ಹೋಗ್ತಾ ಇರೋದು. ಇವತ್ತು ಏರ್ಪೋರ್ಟಿಗೆ 72% ಜನ ಪ್ರೈವೇಟ್ ವೆಹಿಕಲ್ ಅಲ್ಲಿ ಹೋಗ್ತಾರೆ. ಯಾಕೆಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆನೇ ನಾವು ಕಲ್ಪಿಸಿಲ್ಲ ಅಂತ. ಇನ್ನು ಬೆಂಗಳೂರಿನಲ್ಲಿ 2020ನೇ ಇಸ್ವಿಯಲ್ಲಿ ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಅಂತ ನಾವು ತಯಾರು ಮಾಡ್ತೀವಿ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಏನು ಯೋಜನೆ ಮಾಡಬೇಕು ಅಂತ ಹೇಳಿ ಒಂದು ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಅನ್ನು ಸರ್ಕಾರ ತಯಾರು ಮಾಡಿತ್ತು. ಇದು ಬಿಜೆಪಿ, ಕಾಂಗ್ರೆಸ್ ಅನ್ನೋದಕ್ಕಿಂತ ಯಾವುದೇ ಸರ್ಕಾರ ಬೆಂಗಳೂರಿನಲ್ಲಿ ಬಂದ್ರೂ ಕೂಡ 15-20 ವರ್ಷದವರೆಗೆ ಅದೇ ದಿಕ್ಕಲ್ಲಿ ನಾವು ಹೋಗಬೇಕು ಅನ್ನುವಂತ ಕಮಿಟ್ಮೆಂಟ್. ಅವಾಗ ಮಾತ್ರ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅಂತ. ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಏನ್ ಹೇಳುತ್ತೆ? ಬೆಂಗಳೂರಿಗೆ 16,580 ಬಸ್ ಬೇಕು ಅಂತ ಹೇಳುತ್ತೆ. ಆದ್ರೆ ಇವತ್ತಿರೋದೆಷ್ಟು? 6,000 ಬಸ್. ಎಷ್ಟು ಶಾರ್ಟೇಜ್ ಇದೆ? 9,000 ಬಸ್ ಶಾರ್ಟೇಜ್ ಇದೆ. ಈ ಬಸ್ ಜಾಸ್ತಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇಲ್ಲ. ಮೆಟ್ರೋ ನೆಟ್ವರ್ಕ್ 2031ನೇ ಇಸ್ವಿಯ ಒಳಗಡೆ 317 ಕಿಲೋಮೀಟರ್ ಇರಬೇಕು ಅಂತಿದೆ. 317 ಕಿಲೋಮೀಟರ್ ಬೆಂಗಳೂರಿನಲ್ಲಿ. ಇನ್ನು ಎಷ್ಟು ವರ್ಷದಲ್ಲಿ? ಇನ್ನು 5-6 ವರ್ಷದಲ್ಲಿ ಇರಬೇಕು ಅಂತ. 317 ಕಿಲೋಮೀಟರ್ ಬೆಂಗಳೂರಿನಲ್ಲಿ ಮೆಟ್ರೋ ಬಂತು ಅಂದ್ರೆ ನೀವು ನಿಂತಿರುವಂತಹ ಜಾಗದಿಂದ 5ರಿಂದ 8 ನಿಮಿಷದ ಓಡಾಟದ ಒಳಗಡೆ ನೀವು ಮೆಟ್ರೋ ಹತ್ತಬಹುದು. 317 ಕಿಲೋಮೀಟರ್ಸ್ ಮೆಟ್ರೋ ಬಂದ್ರೆ. ಆದ್ರೆ ಇವತ್ತು ನಮ್ಮಲ್ಲಿ ಮೆಟ್ರೋ ಇರುವಂತದ್ದು, ಅಲ್ಲ ಇದೊಂಚೂರು ಓಪನ್ ಮಾಡ್ಕೊಡಿ. ಇವತ್ತು ನಮ್ಮ ಹತ್ರ ಮೆಟ್ರೋ ಇರುವಂತದ್ದು 78 ಕಿಲೋಮೀಟರ್ಸ್. 200 ಕಿಲೋಮೀಟರ್ ಚಿಲ್ಲರೆ ಇವತ್ತು ಮೆಟ್ರೋ ನಮ್ಮಲ್ಲಿ ಇನ್ನೂ ಓಪನ್ನೇ ಮಾಡಿಲ್ಲ. ಈ ಮೆಟ್ರೋ ಓಪನ್ ಮಾಡೋದಕ್ಕೆ ನೀವೇನ್ ಮಾಡ್ತಾ ಇದ್ದೀರಿ? ಅದ್ರ ಕಡೆ ಕೆಲಸ ಮಾಡ್ತಾ ಇಲ್ಲ. 4 ವರ್ಷದಿಂದ ತಯಾರಾಗಿ ಯೆಲ್ಲೋ ಲೈನ್ ಮೆಟ್ರೋ ಬೆಂಗಳೂರು ಸೌತ್ ಅಲ್ಲಿ ರೆಡಿ ಇದೆ, ಅದನ್ನ ಓಪನ್ ಮಾಡ್ತಾ ಇಲ್ಲ. ಆದ್ರೆ ನೀವು ಇವತ್ತು 45,000 ಕೋಟಿ ರೂಪಾಯಿ ಖರ್ಚು ಮಾಡಿ ಸುರಂಗ ಮಾಡಕ್ ಹೋಗ್ತಾ ಇದ್ದೀರಾ. ಇನ್ನು ಆ ಪ್ಲಾನ್ ಹೇಳಿತು, ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಅಲ್ಲಿ ಹೇಳಿದ್ರು ಹೊಸ 40 ಬಸ್ ಡಿಪೋಗಳನ್ನ ಬೆಂಗಳೂರಿನಲ್ಲಿ ಶುರು ಮಾಡಬೇಕು ಅಂತ. ಒಂದೇ ಒಂದು ಹೊಸ ಬಸ್ ಡಿಪೋ ಶುರು ಮಾಡಿಲ್ಲ. ಆದ್ರೆ 45,000 ಕೋಟಿ ರೂಪಾಯಿ ಸುರಂಗ ಮಾಡಕ್ ಹೋಗ್ತಾ ಇದ್ದೀರಾ. ಸಬರ್ಬನ್ ರೈಲ್ವೆ 2031 148 ಕಿಲೋಮೀಟರ್ ಇರಬೇಕು ಅಂತಾಯ್ತು. ಇವತ್ತು 4 ಕಾರಿಡಾರ್ಗಳ ಪ್ರಾಜೆಕ್ಟ್ಗಳು ನಿಂತಿದೆ. ಯಾರು ಟೆಂಡರ್ ಅಲ್ಲಿ ಸೆಲೆಕ್ಟ್ ಆಗಿದ್ರು ಅವರು ಕೂಡ ಮುಂದೆ ಬಂದು ಕೆಲಸ ಮಾಡ್ತಾ ಇಲ್ಲ. 100% ಟಾರ್ಗೆಟ್ ಬಿಹೈಂಡ್ ಇದೀರಿ. ಆದ್ರೆ 45,000 ಕೋಟಿ ರೂಪಾಯಿಯಲ್ಲಿ ಸುರಂಗ ಮಾಡಕ್ ರೆಡಿ ಇದೀರಿ. ಇನ್ನು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹೊಸ 100 ಕಿಲೋಮೀಟರ್ ಫ್ಲೈಓವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ವಾಮಿ, 20ಕ್ಕೂ ಹೆಚ್ಚು ಫ್ಲೈಓವರ್ಗಳು 5-6 ವರ್ಷದಿಂದ ಕಂಪ್ಲೀಟ್ ಆಗದಲ್ಲೇ ನಿಂತಿದೆ. 100 ಕಿಲೋಮೀಟರ್ ನೀವು ಹೊಸ ಫ್ಲೈಓವರ್ ಮಾಡೋದಕ್ಕಿಂತ ಮುಂಚೆ
ನಿಂತಿರೋ 20 ಫ್ಲೈಓವರ್ನ ಫಸ್ಟ್ ಕ್ಲೋಸ್ ಮಾಡಿ. ನಮ್ಮ ಕ್ಷೇತ್ರದಲ್ಲೇನೆ ಆ ಕೋರಮಂಗಲದಲ್ಲಿ ಈಜಿಪುರ ಫ್ಲೈಓವರ್ ಇದೆ. ಆ ಈಜಿಪುರ ಫ್ಲೈಓವರ್ 8 ವರ್ಷದಿಂದ ನಿಂತಿದೆ. ಎಷ್ಟು ಕಿಲೋಮೀಟರ್ ಗೊತ್ತಾ? 2.5 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಅದು. 8 ವರ್ಷದಿಂದ ಮಾಡಕ್ಕಾಗಿಲ್ಲ. ಈಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ 100 ಹೊಸ ಫ್ಲೈಓವರ್ ಮಾಡಬೇಕಿದೆ, 100 ಕಿಲೋಮೀಟರ್ ಫ್ಲೈಓವರ್ ಅಂತ. ಈಜಿಪುರ ಫ್ಲೈಓವರ್ನ ಸ್ಪೀಡಲ್ಲೇನೆ ನೀವು ಈ 100 ಕಿಲೋಮೀಟರ್ ಎಲ್ಲಾ ಫ್ಲೈಓವರ್ಗಳನ್ನು ಕಟ್ಟಕ್ಕೆ ಶುರು ಮಾಡಿದ್ರೆ 800 ವರ್ಷ ಬೇಕು ಫ್ಲೈಓವರ್ಗಳು ಕಂಪ್ಲೀಟ್ ಆಗಕ್ಕೆ. ಇದು ವಿಷನರಿ ಅಂದ್ರೆ ಈ ತರ. ಅಂದ್ರೆ ಈಗ ಯಾವ್ದಾರ ಒಂದು ಪ್ರಾಜೆಕ್ಟಿಗೆ ಶಂಕುಸ್ಥಾಪನೆ ಇಟ್ರೆ ಮಕ್ಕಳ ಕಾಲಕ್ಕೆ ಅದು ತಯಾರಾಗಬೇಕು. ಆ ತರದ್ದು. ಈ ಹಿಂದೆ ರಾಜರು ಮಹಾರಾಜರು ದೇವಸ್ಥಾನಗಳನ್ನೆಲ್ಲ ಕಟ್ಟಿದಾಗ 3 ತಲೆಮಾರು 300 ವರ್ಷ ಆದ್ಮೇಲೆ ಕಟ್ತಾ ಇದ್ರಲ್ಲ, ಆ ಸ್ಪೀಡಲ್ಲಿ ಇವತ್ತು ಫ್ಲೈಓವರ್ ಕಟ್ತಾ ಇದ್ದಾರೆ ಇವರು. ಈಜಿಪುರ ಫ್ಲೈಓವರ್, ಮತ್ತೆ ಹೇಳ್ತೀನಿ, ಈಜಿಪುರ ಫ್ಲೈಓವರ್ 2.5 ಕಿಲೋಮೀಟರ್ ಇದೆ. ಆ 2.5 ಕಿಲೋಮೀಟರ್ ಫ್ಲೈಓವರ್ನ ಕಟ್ಟಕ್ಕೆ 8 ವರ್ಷ ಆಗಿದೆ. ಹೊಸದಾಗಿ 100 ಕಿಲೋಮೀಟರ್ ಫ್ಲೈಓವರ್ನ ಕಟ್ಟಬೇಕು ಅಂತ ಇದ್ದಾರೆ. ಈಜಿಪುರ ಫ್ಲೈಓವರ್ ಸ್ಪೀಡಲ್ಲೇನೆ ಇವರು ಆ ಫ್ಲೈಓವರ್ಗಳನ್ನು ಕಟ್ಟಿದ್ರೆ 800 ವರ್ಷ ಬೇಕಾಗತ್ತೆ. ಇದು ರಾಜ್ಯ ಸರ್ಕಾರ ಬೆಂಗಳೂರಿಗೆ ಕೊಡ್ತಾ ಇರುವಂತಹ ಕೊಡುಗೆ. 2.5 ಕಿಲೋಮೀಟರ್ ಉದ್ದದ 120 ಕೋಟಿ ರೂಪಾಯಿಯ ಈಜಿಪುರ ಫ್ಲೈಓವರ್ ಇವರಿಗೆ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ. ಈ 45,000 ಕೋಟಿ ರೂಪಾಯಿಯ ಸುರಂಗ ಕಟ್ಟಕ್ ರೆಡಿಯಾಗಿದೆ. ಇದು ಈ ಎಂಥ ಡೇ ಲೈಟ್ ರಾಬರಿ ನಡೀತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲಿ ಬೇಕಾಗಿಲ್ಲ. ಇನ್ನು ಈ ಟನಲ್ ರೋಡ್ ನ ವಿಶೇಷತೆ ನೋಡಿ. ಇದು ಯಾವ್ದ್ರಲ್ಲಿ ಕಟ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇದನ್ನ ಯಾವ ಮೆಟೀರಿಯಲ್ ಬಳಸ್ತಾರೆ, ಇದಕ್ಕೆ ಯಾವ ಸಿಮೆಂಟು, ಏನ್ ಮಾಡಬಹುದು ಇದರಲ್ಲಿ ಅಂತ ನಿಮ್ಗೊಂದು 4-5 ಮೇಜರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳ ಕಂಪ್ಯಾರಿಸನ್ ಕೊಡ್ತೀವಿ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ 119 ಕಿಲೋಮೀಟರ್ 6 ಲೈನ್ ಹೈವೇ. ಇದಕ್ಕೆ ಖರ್ಚಾಗಿರುವಂತಹ ದುಡ್ಡು 8,500 ಕೋಟಿ ರೂಪಾಯಿ. 8,500 ಕೋಟಿ ರೂಪಾಯಿ. 120 ಕಿಲೋಮೀಟರ್ ಉದ್ದದ 6 ಲೇನ್ ಹೈವೇ ಖರ್ಚಾಗಿರೋದು 8,500 ಕೋಟಿ ರೂಪಾಯಿ. ಇನ್ನು ಅಟಲ್ ಟನಲ್ ಜಮ್ಮೂಲಿ ಹಿಮಾಲಯದ ಬೆಟ್ಟಗಳನ್ನು ಕೊರೆದು ಮಾಡಿರುವಂತಹ ಸುರಂಗಗಳನ್ನು ಮಾಡಿರುವಂತಹ ಅಟಲ್ ಟನಲ್ 9 ಕಿಲೋಮೀಟರ್ಗೆ 3,000 ಕೋಟಿ ರೂಪಾಯಿ. ಇಲ್ಲಿ ಸದಾಶಿವನಗರದಿಂದ ಡೈರಿ ಸರ್ಕಲ್ ಸುರಂಗ ಮಾಡೋದಿಕ್ಕೆ ನಿಮಗೆ 1,500 ಕೋಟಿ ಪರ್ ಕಿಲೋಮೀಟರ್. ಏನ್ ಪ್ರಾಜೆಕ್ಟ್ ಸರ್ ಇದು? ಏನ್ ಬೆಂಗಳೂರಿನ ಮಣ್ಣು, ಬೆಂಗಳೂರಿನ ಇದು ಅಂತ ಚಾಲೆಂಜಿಂಗ್ ಇದೆಯಾ ಇಲ್ಲಿ? ಹಿಮಾಲಯದಲ್ಲಿ ಸಿಗದಲೇ ಇರುವಂತ, ಹಿಮಾಲಯದ ಸುರಂಗದಲ್ಲೂ ನಿಮಗೆ ಬಗೆಯಕ್ಕಾಗದಲೇ ಇರುವಂತ ಟನಲ್ ಮಿಷಿನ್ಗಳು ನಿಮ್ಗೆ ಇಲ್ಲಿ ಬೇಕಾಗತ್ತಾ? ನಿಮ್ಗೆ ಇಲ್ಲಿ ಸದಾಶಿವನಗರ, ಜೆಪಿ ನಗರ, ಜಯನಗರ, ಸಿಲ್ಕ್ ಬೋರ್ಡ್ ನ ನೀವು ಸುರಂಗ ಕಟ್ಟಕ್ಕೆ? ಅಟಲ್ ಟನಲ್ ಫಾರ್ 9 ಕಿಲೋಮೀಟರ್ ಕಾಸ್ಟ್ 3,000 rupees. ಬೆಂಗಳೂರಿನ 18 ಕಿಲೋಮೀಟರ್ ಟನಲ್ 1,500 ಕೋಟಿ ರೂಪಾಯಿ ಪರ್ ಕಿಲೋಮೀಟರ್ ಮಾಡ್ತಾ ಇದೆ. ಇದನ್ನ ನಾವು ಪ್ರಶ್ನೆ ಕೇಳಲಿಲ್ಲ, ಸಾರ್ವಜನಿಕರು, ನೀವು ಮಾಧ್ಯಮದವ್ರು ಕೇಳಲಿಲ್ಲ ಅಂದ್ರೆ ಯಾರು ಪ್ರಶ್ನೆ ಕೇಳ್ತಾರೆ ಇದನ್ನ? ಇನ್ ಮುಂಬೈ ಕೋಸ್ಟಲ್ ರೋಡ್ 2.5 ಕಿಲೋಮೀಟರ್ ಸಮುದ್ರದ ಒಳಗಡೆ ಹೋಗಿರೋ ರೋಡ್ ಇದು. ಟೋಟಲಿ 30 ಕಿಲೋಮೀಟರ್, 8 ಲೇನು, ಅದೇ 13,000 ಕೋಟಿ ರೂಪಾಯಿ. ಇಲ್ಲಿ ಸಮುದ್ರ ಇಲ್ಲ, ಕೆರೆ ಇಲ್ಲ, ಇರೋ ಕೆರೆನೆಲ್ಲ ನೀವೇ ನುಂಗಿದ್ದೀರಿ. ಯಾವುದೇ ನೀರಿನ ಬಾಡಿ ಇಲ್ಲ. ಬೆಂಗಳೂರಲ್ಲಿ ಸಿಗ್ತಾ ಇರುವಂತ ನೀರು ಅಂತಂದ್ರೆ ಮಳೆಗಾಲದಲ್ಲಿ ಸರಿ ರಿಪೇರಿ ಮಾಡದಲ್ಲೇ ಏನ್ ಗುಂಡಿ ಇದೆ ರಸ್ತೆ, ಅದು ಬಿಟ್ರೆ ಇನ್ ಯಾವ ನೀರ್ ಬಾಡಿನೂ ನಿಮಗೆ ಸಿಗ್ತಿಲ್ಲ, ವಾಟರ್ ಬಾಡಿ ಸಿಗ್ತಾ ಇಲ್ಲ. ಆದ್ರೆ ಮುಂಬೈ ಕೋಸ್ಟಲ್ ರೋಡ್ ಅಲ್ಲಿ ಅರೇಬಿಯನ್ ಸಮುದ್ರದ ಮಧ್ಯದಲ್ಲಿ ಏನ್ 3 ಕಿಲೋಮೀಟರ್ ರಸ್ತೆ ಮಾಡಿದ್ರು ಅದಕ್ಕಿಂತ ಜಾಸ್ತಿ ದುಡ್ಡು ನಿಮಗೆ ಪರ್ ಕಿಲೋಮೀಟರ್ ಇಲ್ಲಿ ಮಾಡಕ್ ಬೇಕಾಗ್ತಾ ಇದೆ. ಇನ್ KR ಪುರಂ ಇಂದ ಸಿಲ್ಕ್ ಬೋರ್ಡ್ಗೆ ಇರುವಂತ 18 ಕಿಲೋಮೀಟರ್ ಮೆಟ್ರೋ, 13 ಸ್ಟೇಷನ್ಗಳಿದೆ, 17% ಟ್ರಾಫಿಕ್ ಕಡಿಮೆ ಮಾಡಿದೆ. ದಿನಕ್ಕೆ 8 ಲಕ್ಷ ಜನ ಓಡಾಡ್ತಾ ಇದ್ದಾರೆ.
ಅದಕ್ಕೆ ಖರ್ಚಾಗಿರೋದು 5,500 ಕೋಟಿ. ಮೊನ್ನೆ ಪ್ರಧಾನ ಮಂತ್ರಿಗಳು ಉದ್ಘಾಟನೆ ಮಾಡಿದ್ರು ಕೇರಳ ಕೋಸ್ಟಲ್ ಹೈವೇ ತಿರುವನಂತಪುರಂ ಇಂದ ಕಾಸರಗೋಡಿಗೆ, ಇಡೀ ಸೌತ್ ಕೇರಳ ಇಂದ ನಾರ್ತ್ ಕೇರಳವರೆಗೆ 665 ಕಿಲೋಮೀಟರ್, ಸುಮಾರು 31 ಬೇರೆ ಬೇರೆ ಟನಲ್ಗಳು ಬರ್ತಾ ಇದೆ ಆ ಪ್ರಾಜೆಕ್ಟ್ ಒಳಗಡೆ ಬೆಟ್ಟಗಳ ಮಧ್ಯದಲ್ಲಿ. 18,000 ಕೋಟಿ ಅದು ಮುಗೀತಲ್ಲ ಸರ್. 650 ಕೋಟಿ, 6,500 ಕೋಟಿ, 6,500 crores ಅಲ್ಲಿ ಪ್ರಧಾನ ಮಂತ್ರಿಗಳು 656 ಕಿಲೋಮೀಟರ್ ಉದ್ದದ ರಸ್ತೆ ಕಂಪ್ಲೀಟ್ ಮಾಡಿದ್ರು. ನಿಮಗೆ 18 ಕಿಲೋಮೀಟರ್ ಉದ್ದ ರಸ್ತೆ ಮಾಡಕ್ಕೆ 20,000 ಕೋಟಿ ಬೇಕಾಗ್ತಾ ಇದೆಯಲ್ಲ. ಅದ್ ಯಾವ ಸಿಮೆಂಟ್ ಉಪಯೋಗಿಸ್ತಿದ್ದೀರಿ, ಅದ್ ಯಾವ ಅದ್ರಲ್ಲಿ ಏನ್ ಸ್ಟೀಲ್ ಅಲ್ಲಿ ಕಟ್ತಾ ಇದೀರೋ, ಚಿನ್ನದಲ್ಲಿ ಕಟ್ತಾ ಇದೀರೋ, ಅದ್ರಲ್ಲಿ ಯಾವ್ದ್ರಲ್ಲಿ ಕಟ್ಟೋಣ ಅಂತ ಅನ್ಕೊಂಡಿದ್ದೀರಿ? ದಯವಿಟ್ಟು ಕರ್ನಾಟಕ ಜನಕ್ಕೆ ತಿಳಿಸಿ ಇದ್ರ ಬಗ್ಗೆ. ಇನ್ನು ಇದನ್ ಕೊಡಿ ವೇಣುಗೋಪಾಲ, ನೀವು ಬೇರೆ ಶೀಟ್ ಇತ್ತಲ್ಲ. ಇನ್ನು ಕಡೆಯದಾಗಿ ಉಪಮುಖ್ಯಮಂತ್ರಿಗಳೇ ಹೇಳಿದ್ರು ಮೊನ್ನೆ, ದೇವರೇ ಕೆಳಗ್ ಬಂದ್ರೂ ಕೂಡ ಬೆಂಗಳೂರಿನ ಸರಿ ಮಾಡಕ್ ಆಗಲ್ಲ ಅಂತ. ಬೆಂಗಳೂರಿಗೆ ದೇವ್ರ ಕೆಳಗಿಳಿದು ಬರೋ ಅವಶ್ಯಕತೆ ಇಲ್ಲ. ಬೆಂಗಳೂರಿಗೆ ಪ್ರಾಮಾಣಿಕತೆಯಿಂದ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂತಹ ಇಚ್ಛಾಶಕ್ತಿ ಇರುವಂತಹ ನಾಯಕತ್ವ ಬೇಕಿದೆ ಅಷ್ಟೇನೆ. ಉಪಮುಖ್ಯಮಂತ್ರಿಗಳಿಗಿರುವಂತಹ ಅಧಿಕಾರ ಒಂದೇ ಒಂದು ವರ್ಷ ನನ್ನ ಹತ್ರ ಇತ್ತು ಅಂತಂದ್ರೆ ಬೆಂಗಳೂರಿನ ಅಷ್ಟೂ ಸಮಸ್ಯೆಯನ್ನು ಬಗೆಹರಿಸ್ತೇನೆ 1 year ಅಲ್ಲಿ. ಆ ಇಚ್ಛಾಶಕ್ತಿಯನ್ನ ಇವತ್ತು ಅವರು ತೋರಿಸ್ತಾ ಇಲ್ಲ. ಅವರ ಪ್ರಯಾರಿಟಿ ಇರುವಂತದ್ದು, ಈ ಸರ್ಕಾರದ ಪ್ರಯಾರಿಟಿ ಇರುವಂತದ್ದು ಸಾರ್ವಜನಿಕರ ದುಡ್ಡನ್ನ ಹೊಡಿಬೇಕು, 46,000 ಕೋಟಿ ರೂಪಾಯಿ ಈ ಭ್ರಷ್ಟಾಚಾರವನ್ನು ಮಾಡಬೇಕು. ಇದು ಅವರ ಪ್ರಯಾರಿಟಿ ಆಗಿದೆ. ಈ ಟನಲ್ ರೋಡ್ ಬೆಂಗಳೂರಿಗರ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಲ್ಲ. ಟನಲ್ ರೋಡ್ ಕಾಂಗ್ರೆಸ್ ನಾಯಕರ ಜೇಬನ್ನ ತುಂಬಿಸುತ್ತೆ. ಟನಲ್ ರೋಡ್ ಬೆಂಗಳೂರಿನಲ್ಲಿರುವಂತಹ ಬಡವ ಶ್ರೀಸಾಮಾನ್ಯ ಯಾರು ಬಸ್ನಲ್ಲಿ, ಆಟೋ ರಿಕ್ಷಾದಲ್ಲಿ, ಟೂ ವೀಲರ್ನಲ್ಲಿ ಸ್ವಿಗ್ಗಿ ಡೆಲಿವರಿ ಕೆಲಸ ಮಾಡ್ತಾನೋ, ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾನೋ, ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾನೋ, ಯಾವುದೋ ಸ್ಕೂಲ್ನಲ್ಲಿ ಟೀಚರ್ ಆಗಿರುವಂತಹ ವ್ಯಕ್ತಿಯ ಸಮಸ್ಯೆಯನ್ನು ಬಗೆಹರಿಸಲ್ಲ. ಸದಾಶಿವನಗರ ಡಾಲರ್ಸ್ ಕಾಲೋನಿ, ಕೋರ್ಮಂಗ್ಲಾ 4th ಬ್ಲಾಕ್ನ ಕೋಟ್ಯಾಧಿಪತಿಗಳು ಅವರ BMW ಬೆನ್ಸ್ ಕಾರ್ನಲ್ಲಿ 660 ರೂಪಾಯಿ ಕೊಟ್ಕೊಂಡು ಹೋಗುವಂತಹ ಪ್ರಾಜೆಕ್ಟ್ ಆಗುತ್ತೆ. ಇಟ್ ಈಸ್ ಅನ್ ಇಕನಾಮಿಕ್ ಅಪಾರ್ಥೀಡ್, ಇಟ್ ಈಸ್ ಇಕನಾಮಿಕ್ ಅನ್ಟಚಬಿಲಿಟಿ. ಇದು ಟನಲ್ ರೋಡ್ ಪ್ರಾಜೆಕ್ಟ್. DPR ನಲ್ಲಿ ಸಮಸ್ಯೆ ಇದೆ, ಫೀಸಿಬಿಲಿಟಿ ರಿಪೋರ್ಟ್ ನಲ್ಲಿ ಸಮಸ್ಯೆ ಇದೆ. ಇದನ್ನ ಇವತ್ತಿನವರೆಗೂ ಕೂಡ ಇಷ್ಟು ಸಮಸ್ಯೆ ಇದ್ರೂ ಕೂಡ ನೀವು ಅದ್ರ ಬಗ್ಗೆ ಅವರು ಕನ್ಸಲ್ಟೆಂಟ್ ಡಿಬಾರ್ ಆಗಿರುವಂತಹ ಕನ್ಸಲ್ಟೆಂಟ್ ಕೈಯಲ್ಲಿ ಮಾಡಿಸಿದ್ದೀರಿ. ಆದ್ರೆ ಟೆಂಡರ್ ಕರೆಯೋದಕ್ಕೆ ಹಾತೊರಿತಾ ಇದ್ದೀರಿ. ಸಾರ್ವಜನಿಕರ ಹಣದ ಈ ಲೂಟಿಯನ್ನ ಉಪಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ, BBMP ಅಧಿಕಾರಿಗಳು ಯಾವ ಕಾರಣಕ್ಕೂ ಮಾಡದಲೇ ಇರುವಂತಹ ರೀತಿ ಸಾರ್ವಜನಿಕ ವಲಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಕಟ್ಟುವಂತದ್ದಿದೆ. ಇದನ್ನ ನಾವು ಎಲ್ಲ ಹಂತದಲ್ಲೂ ಕೂಡ ವಿರೋಧಿಸ್ತಿದ್ದೀವಿ. ಸಾರ್ವಜನಿಕರ ಒಂದೊಂದು ರೂಪಾಯಿ ಹಣಕ್ಕೂ ಕೂಡ ನ್ಯಾಯ ಸಿಗುವಂತಹ ದೃಷ್ಟಿಯಲ್ಲಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ನಮಸ್ಕಾರ. ಮೊದಲನೇದು, ಇವತ್ತು ಜನಜಾಗೃತಿಯನ್ನ ತಮ್ಮ ಮುಖಾಂತರ ಶುರು ಮಾಡಿದ್ದೀವಿ. ಬರುವಂತಹ ದಿವಸದಲ್ಲಿ ಬೆಂಗಳೂರ ಎಲ್ಲ ಶಾಸಕರು, ಸಂಸದರು, ನಮ್ಮ ರಾಜ್ಯದ ಅಧ್ಯಕ್ಷರು, ಬೆಂಗಳೂರಿನ ಬಿಜೆಪಿ ಎಲ್ಲ ನಮ್ಮ ನಾಯಕರು ಎಲ್ಲರೂ ಕೂಡ ಈ ವಿಚಾರವಾಗಿ ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿ ಈ ಹೋರಾಟವನ್ನು ನಾವು ಕಟ್ಟಬಹುದು, ಜನರಿಗೆ ಈ ವಿಷಯವನ್ನ ಮತ್ತಷ್ಟು ಹೇಗೆ ಮನವರಿಕೆ ಮಾಡಿಕೊಡಬಹುದು, ಕಾನೂನಾತ್ಮಕ ಹೋರಾಟಗಳನ್ನು ಯಾವ ರೀತಿ ತಗೊಳ್ಬಹುದು, ಈ ಎಲ್ಲ ವಿಚಾರಗಳವಾಗಿ ಇದನ್ನ ಚರ್ಚೆ ಮಾಡಿ ಬರುವಂತ ದಿವಸದಲ್ಲಿ ಇದನ್ನು ಮಾಡುವಂತದ್ದಿದೆ. ಆದ್ರೆ ಈ ಒಂದು ಪ್ರಾಜೆಕ್ಟಿಗೆ ಸುತಾರಾಮ್ ಎಲ್ಲ ರೀತಿಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುವಂತದ್ದಿದೆ. ಇದು ಸಾರ್ವಜನಿಕರ ಹಣದ ದೊಡ್ಡ ಲೂಟಿ. ಇದು 650 ಕಿಲೋಮೀಟರ್ ರೋಡಿಗೆ 6,000 ಕೋಟಿ ರೂಪಾಯಿ ಆಗುತ್ತೆ. 18 ಕಿಲೋಮೀಟರ್ ರೋಡಿಗೆ 20,000 ಕೋಟಿ ಆಗುತ್ತೆ ಅಂದ್ರೆ ಯಾರು ಒಪ್ಪಕ್ಕೆ ಸಾಧ್ಯ ಸರ್? ಹಿಮಾಲಯದಲ್ಲಿರುವಂತಹ ಸುರಂಗಕ್ಕೆ 300 ಕೋಟಿ ರೂಪಾಯಿ ಆಗುತ್ತೆ. ಬೆಂಗಳೂರಿನಲ್ಲಿ ಮಾಡುವಂತಹ ಸುರಂಗಕ್ಕೆ 1,200 ಕೋಟಿ ರೂಪಾಯಿ ಆಗುತ್ತೆ ಅಂದ್ರೆ ಯಾರು ಒಪ್ಪಕ್ಕೆ ಸಾಧ್ಯ ಸರ್?
ಅರಬ್ಬಿ ಸಮುದ್ರದಲ್ಲಿ ಮಾಡುವಂತ ಸುರಂಗಕ್ಕೆ ನಿಮಗೆ ಇದಕ್ಕಿಂತ ಕಡಿಮೆ ಖರ್ಚಾಗುತ್ತೆ. ಇಲ್ಲಿಂದ ಅಲ್ಲಿಗೆ ಮಾಡುವಂತ ಬೆಂಗಳೂರಿನಲ್ಲಿ 18 ಕಿಲೋಮೀಟರ್ ಸುರಂಗ ಮಾಡಕ್ಕೆ ನಿಮಗೆ ಇದಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ ಅಂದ್ರೆ ಯಾರು ನಂಬಕ್ ಸಾಧ್ಯ ಸರ್ ಇದು? ಸರ್, ನಾನು ಬಹಳ ಸ್ಪಷ್ಟವಾಗಿ ನಿಮ್ಮ ಹತ್ರ ಹೇಳ್ತಾ ಇರೋದು, world over studies have proven repeatedly that the only solution for decongestion is public transport and not more roads. ಇದನ್ನ ಎಲ್ಲ ಹಂತದಲ್ಲೂ as a principle we will push forward. ಮೂಡಾ ಹಗರಣದಲ್ಲಿ ನಮ್ಮ ಹೋರಾಟ ಯಶಸ್ವಿಯಾಗಿದೆ. ಜನಕ್ಕೆ ಆ ಸಮಸ್ಯೆ ಯಾವ ರೀತಿ ಇದನ್ನ ಮುಟ್ಟಿಸಬೇಕಾಗಿತ್ತು ಅದನ್ನು ನಾವು ಮುಟ್ಟಿಸಿದ್ವಿ. ವಾಲ್ಮೀಕಿ ಕಾರ್ಪೊರೇಷನ್ ಹಗರಣದಲ್ಲಿ ರಾಜ್ಯ ಸರ್ಕಾರಕ್ಕೆ ಏನು ಬಿಸಿ ಮುಟ್ಟಿಸಬೇಕಿತ್ತು ಅದನ್ನ ನಾವು ಮಾಡಿದೀವಿ. ಇವತ್ತು ಕೂಡ ಮೊನ್ನೆ ಬೆಂಗಳೂರಿನಲ್ಲಿ ನಮ್ಮ ಲಾಲ್ಬಾಗ್ ಹತ್ರ ತಾವೆಲ್ಲರೂ ಬಂದಿದ್ರಿ, ಯೆಲ್ಲೋ ಲೈನ್ ನ ಹೋರಾಟ, BMRCL MD ಬಂದ್ರು, 15 ನಾವು ಓಪನ್ ಮಾಡ್ತೀವಿ ಅಂದ್ರು, ಹೋರಾಟಕ್ಕೆ ಯಶಸ್ಸು ಸಿಕ್ಕಿದೆ. ಇದನ್ನು ಕೂಡ ಬಹಳ ಯಶಸ್ವಿಯಾಗಿ ಹೋರಾಟವನ್ನು ಕಟ್ತೀವಿ. ನಾನು ಒಂದಂತೂ ಮತ್ತೆ ಸ್ಪಷ್ಟ ಮಾಡ್ತಾ ಇದ್ದೀನಿ ಬೆಂಗಳೂರಿನ ಜನಕ್ಕೆ, ಈ ಟನಲ್ ರೋಡ್ ನನ್ನ ನಿಮ್ಮ ತೆರಿಗೆ ಹಣವನ್ನ ಲೂಟಿ ಮಾಡಕ್ಕಿರುವಂತ ಪ್ರಾಜೆಕ್ಟೇ ಹೊರತು ಬೆಂಗಳೂರಿಗೆ ಒಳ್ಳೆ ಮಾಡುವಂತ ಪ್ರಾಜೆಕ್ಟ್ ಅಲ್ಲ. ಇದನ್ನ ನಾವೆಲ್ಲರೂ ಒಟ್ಟಿಗೆ ಸೇರಿ ವಿರೋಧ ಮಾಡಬೇಕು. ಸರ್, ಮೆಟ್ರೋ ದರದ್ದು ನಾನು ನಿಮಗೆ ಮೊನ್ನೆ ಕೂಡ ನಾನು ನಿಮಗೆ ಹೇಳ್ತೀನಿ, ಒಂದು ನಿಮಿಷ. ಮೆಟ್ರೋ ದರದ್ದು ಯಾವ ಆಧಾರದ ಮೇಲೆ ನೀವು ಮೆಟ್ರೋ ದರವನ್ನ ಜಾಸ್ತಿ ಮಾಡಿದ್ರಿ ಅಂತ ನಾವು ಪ್ರಶ್ನೆ ಕೇಳಿದ್ವಿ. ಮೆಟ್ರೋ ಅಧಿಕಾರಿಗಳು ಹಾಂಗ್ಕಾಂಗು, ಸಿಂಗಾಪುರ್ ಎಲ್ಲಾ ಕಡೆ 10-12 ಕೋಟಿ ರೂಪಾಯಿ ಖರ್ಚು ಮಾಡಿ ಟೂರ್ ಹೋಗಿ ಬಂದ್ರು, ಸ್ಟಡಿ ಮಾಡಿ ಬಂದ್ರು, ಅದ್ರ ಮೇಲೆ ಒಂದು ವರದಿ ಮಾಡಿದ್ರು. ಆ ವರದಿಯನ್ನ ನೀವು ಪಬ್ಲಿಕ್ ಮಾಡಿ ಅಂತ ನಾವು 3 ತಿಂಗಳಿಂದ ಕೇಳ್ತಾ ಇದ್ದೀವಿ. ರಾಜ್ಯ ಸರ್ಕಾರ ವರದಿ ಪಬ್ಲಿಕ್ ಮಾಡಿಲ್ಲ. ನಾವು ಹೋರಾಟ ಮಾಡಿದ್ದೀನಿ. ಮೊನ್ನೆ ಹೈಕೋರ್ಟ್ ನಲ್ಲಿ ನಾನು ದಾವೆ ಹಾಕಿದ್ದೀನಿ. ಆ ದಾವೆ ಇವತ್ತು ನಡೀತಾ ಇದೆ ಹೈಕೋರ್ಟ್ ನಲ್ಲಿ. ಇವತ್ತಲ್ಲ ನಾಳೆ ಅವರು ಅದಕ್ಕೆ ಉತ್ತರ ಕೊಡಲೇಬೇಕು. ನಮ್ಮ ಹೋರಾಟ ನಿರಂತರವಾಗಿ ಈ ವಿಷಯದ ಮೇಲೆ ಇದ್ದೇ ಇರುತ್ತೆ. ವಿಶೇಷವಾಗಿ ಟನಲ್ ರೋಡ್ ಯೋಜನೆ ಬೆಂಗಳೂರನ್ನ ಲೂಟಿ ಮಾಡಕ್ಕಿರುವಂತಹ ಯೋಜನೆ, ಇದ್ರ ವಿರುದ್ಧ ನಾವು ಸಂಘಟಿತ ಸಾರ್ವಜನಿಕ ಹೋರಾಟವನ್ನು ನಾವು ಕಟ್ಟೋದಿದೆ. ಈಗ ಸ್ವಲ್ಪ ದಿವಸದಲ್ಲೇ ಹೈಕೋರ್ಟ್ನಿಂದ ಆದೇಶ ಬರುತ್ತೆ. ಫೀಸಿಬಿಲಿಟಿ ಈ ಮೆಟ್ರೋ ಸ್ಟಡಿ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ನ ಹೊರಗಡೆ ತನ್ನಿ ಅಂತಾಗುತ್ತೆ. ಅದಾದ ಮೇಲೆ ಈ ಮೆಟ್ರೋ ದರವನ್ನು ಕಡಿಮೆ ಮಾಡಿಸೋದಕ್ಕೆ ಮತ್ತಷ್ಟು ಒತ್ತಾಯವನ್ನು ನಾವು ರಾಜ್ಯ ಸರ್ಕಾರದ ಮೇಲೆ ಮಾಡ್ತೀವಿ. ಸಾಕಷ್ಟು ಚರ್ಚೆಗಳದ್ರ ಬಗ್ಗೆ ನಡೀತಾ ಇದೆ. ನಿಮಗೆ ಕಾಣೋ ಹಂಗೆ DPR ನಲ್ಲಿ BMLT ಆಕ್ಟ್ ಅನ್ನು ಫಾಲೋ ಮಾಡದಲೆ ಫೀಸಿಬಿಲಿಟಿ ರಿಪೋರ್ಟ್ ನಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಎದ್ದು ಕಾಣ್ತಾ ಇದೆ. ಖಂಡಿತವಾಗ್ಲೂ ಎಲ್ಲ ರೀತಿಯ ಹೋರಾಟವನ್ನ ಪರಿಗಣಿಸಿ ಅದರ ಮೇಲೆ ಕ್ರಮ ತಗೊಳ್ತೀವಿ. ಸಾರಿ, ಸರ್, ನಾನು ಹೇಳದ್ನಲ್ಲ ಇಲ್ಲಿ ಏನ್ ಮಾಡಬೇಕಿದೆ ಅಂತ. ಎಷ್ಟು ಬಸ್ ಜಾಸ್ತಿ ಬಿಡಬೇಕಿದೆ, ಎಷ್ಟು ಕಂಪ್ಲೀಟ್ ಆಗಿರುವಂತ ನಮ್ಮ ಕ್ಷೇತ್ರ ನಾನು ಹೇಳ್ತಾ ಇದ್ದೀನಿ ಸರ್. ಹೊಸಕೆರೆಹಳ್ಳಿ ಹತ್ರ PS ಫ್ಲೈಓವರ್ ಎಷ್ಟು ವರ್ಷದಿಂದ ನಿಂತಿದೆ ಆ ಫ್ಲೈಓವರ್? ಅದು 100 ಕಿಲೋಮೀಟರ್ ಹೊಸ ಫ್ಲೈಓವರ್ ಮಾಡಕ್ಕಿಂತ ಮುಂಚೆ ಆ ಫ್ಲೈಓವರ್ ಅನ್ನು ಕಂಪ್ಲೀಟ್ ಮಾಡಿ. ಈಜಿಪುರ ಫ್ಲೈಓವರ್ 2.5 ಕಿಲೋಮೀಟರ್ ಮಾಡಕ್ಕೆ ನಿಮಗೆ 8 ವರ್ಷ ಆಗಿದೆ, ಇನ್ನೂ ಕಂಪ್ಲೀಟ್ ಮಾಡಕ್ಕಾಗಿಲ್ಲ BBMP ಕೈಲಿ. ಅದನ್ನ ಕಂಪ್ಲೀಟ್ ಮಾಡಿ. ಬೆಂಗಳೂರು ಮೆಟ್ರೋ ಇವತ್ತು ಈ ಟನಲ್ ರೋಡ್ ಯಾವ ಅಲೈನ್ಮೆಂಟ್ ಬರಬೇಕು ಅಂತ ಇದೆ, ಸಿಲ್ಕ್ ಬೋರ್ಡ್ ನಿಂದ ಹೆಬ್ಬಾಳಕ್ಕೆ, ಅದೇ ಅಲೈನ್ಮೆಂಟ್ ಅಲ್ಲಿ ಮೆಟ್ರೋ ಫೇಸ್ 3A ಬರಬೇಕು ಅಂತ ಪ್ರಸ್ತಾಪ ಇದೆ. ಇವರದ್ದೇ DPR ಹೇಳುತ್ತೆ ಇಲ್ಲಿ ಟನಲ್ ರಸ್ತೆನೂ ಬಂದು ಮೆಟ್ರೋನೂ ಬಂದ್ರೆ ಮೆಟ್ರೋದಲ್ಲಿ ಹೋಗುವಂತ ಜನಸಂಖ್ಯೆ ಕಡಿಮೆ ಆಗುತ್ತೆ ಅಂತ. ಮೆಟ್ರೋ ವಿಲ್ ಬಿಕಮ್ ಅನ್ವಯಬಲ್ ಅಂತ ಹೇಳ್ತಾರೆ. ಆದ್ರೂ ಇದನ್ನ ಮಾಡಕ್ ಹೋಗ್ತಾ ಇದ್ದಾರೆ. ಟನಲ್ ರಸ್ತೆಯಲ್ಲಿ ಗಂಟೆಗೆ 1600 ಜನ ಓಡಾಡಬಹುದು. ಅದೇ ಮೆಟ್ರೋ ಬಂತು ಅಂದ್ರೆ ಗಂಟೆಗೆ 35,000 ಜನ ಓಡಾಡಬಹುದು. ಯಾವ್ದು ಮಾಡಬೇಕು?
ಇದಕ್ಕೇನ್ ರಾಕೆಟ್ ಸೈನ್ಸ್ ಅಲ್ಲ, ಪ್ರಾಮಾಣಿಕತೆ ಬೇಕು, ಮಾಡುವಂತ ನಿಶ್ಚಯ ಬೇಕು ಅಷ್ಟೇನೆ. ಸರ್, ಇದರಲ್ಲಿ ನಂಬರ್ಗಳು ತುಂಬಾ ದೊಡ್ಡದಿರೋದ್ರಿಂದ ನನಗೆ ಅಷ್ಟು ಮ್ಯಾಥಮೆಟಿಕ್ಸ್ ಬರಲಿಲ್ಲ, ನೀವೇ ಲೆಕ್ಕ ಮಾಡ್ಕೊಂಡ್ಬಿಡಿ ಸರ್. ಇದು 40% ಅಲ್ಲಿ ಉಳಿದಿಲ್ಲ, ಇದು 400 4000% ಈ ತರದ್ರಲ್ಲಿ ಇದೆ ಅದು. ಏಕೆ ಅಂತಂದ್ರೆ ನಾನು ನಿಮಗೆ ಹೇಳದ್ನಲ್ಲ, ಈ ನಂಬರ್ಗಳು ನೋಡಿ ಸರ್, ನಾನು ಕೋಟ್ ಮಾಡಿದ್ದು ನಂಬರ್ಸ್ ಇದು. ಮುಂಬೈಯಲ್ಲಿ ಮಾಡೋ ರಸ್ತೆಗಿಂತ 3 ಪಟ್ಟು ಜಾಸ್ತಿ, 650 ಕಿಲೋಮೀಟರ್ ರಸ್ತೆಗಿಂತ 5 ಪಟ್ಟು ಜಾಸ್ತಿ. ಈಗ ನಮಗ್ ಬೇಕಾಗಿರೋದು ಏನು ಪ್ರಶ್ನೆ ಅಂತಂದ್ರೆ, ಆ DPR ಕನ್ಸಲ್ಟೆಂಟ್ ಗಳನ್ನ ಕರೆದು ನಾವು ಕೇಳಬೇಕಾಗಿರೋದು, ನೀವು ಈ ರಸ್ತೆನ ಟಾರ್ ಬಳಸಿನೇ ಮಾಡ್ತಾ ಇದ್ದೀರಾ, ಸಿಮೆಂಟ್ ಬಳಸಿನೇ ಮಾಡ್ತಾ ಇದ್ದೀರಾ, ಸ್ಟೀಲ್ ಬಳಸಿನೇ ಮಾಡ್ತಾ ಇದ್ದೀರಾ, ಅಥವಾ ಇದರಲ್ಲಿ ಏನಾದ್ರೂ ವಿಶೇಷವಾಗಿ ನೀವೇನಾದ್ರೂ ಪದಾರ್ಥ ಬಳಸಿ ಚಿನ್ನ ಗಿನ್ನ ಹಾಕಿ ಏನಾದ್ರೂ ಒಂದು ಆ ತರ ಸ್ಪೆಷಲ್ ರಸ್ತೆ ಏನಾದ್ರೂ ಮಾಡಕ್ ಹೊರಟಿದ್ದೀರಾ ಈ ರೇಟಿಗೆ? ಯಾಕೆ ಇಷ್ಟು ರೇಟ್ ಬೇಕಿರೋದು? ಇದನ್ನ ನಾವು ಇವತ್ತು ಪ್ರಶ್ನೆ ಕೇಳಬೇಕಾಗಿರೋದು. 100% ಮಾಡೆಲ್ ಪ್ರಾಜೆಕ್ಟ್ ಸರ್ ಇದು. ಇದು ಇಡೀ ವಿಶ್ವಕ್ಕೇನೆ ಒಂದು ಮಾಡೆಲ್. ಇದು ಈ ತರ ಈ ಮಟ್ಟಕ್ಕೆ ಇಷ್ಟು ಬಂಡತನದಿಂದ ಭ್ರಷ್ಟಾಚಾರ ಮಾಡಬಹುದು ಅನ್ನೋದಕ್ಕೆ ತಯಾರು ಮಾಡಿರುವಂತ ವರ್ಲ್ಡ್ಗೆ ನಂಬರ್ 1 ಮಾಡೆಲ್ ಪ್ರಾಜೆಕ್ಟ್ ಇದು. BMLTA ಪಾಸ್ ಆಗಿದೆ. BMLTA Act has already been notified. It has already got the governor's assent. It is in force today. So section 19 of BMLTA ಏನ್ ಹೇಳುತ್ತೆ ಅಂದ್ರೆ, ಬೆಂಗಳೂರಿನ ಯಾವುದೇ ಅರ್ಬನ್ ಮೊಬಿಲಿಟಿಗೆ ಸಂಬಂಧಪಟ್ಟಂತ ಹೊಸ ಪ್ರಾಜೆಕ್ಟ್ ಮಾಡಬೇಕು ಅಂತಂದ್ರೆ BMLTA ಅಪ್ರೂವಲ್ ಬೇಕು ಅಂತ ಹೇಳುತ್ತೆ. ಇವ್ರು ಮಾಡೇ ಇಲ್ವಲ್ಲ. ಆಕ್ಟ್ ಅದನ್ನ ಅಪಾಯಿಂಟೇ ಮಾಡಿಲ್ಲ ಇವರು. ಅಪಾಯಿಂಟ್ ಮಾಡಿಬಿಟ್ರೆ ಈ ತರ ಪ್ರಾಜೆಕ್ಟ್ ಅವ್ರಿಗೆ ಅಪ್ರೂವಲ್ ಕಳಿಸಬೇಕಾಗತ್ತೆ. ಕರೆಕ್ಟ್. ಈ 2.5 ವರ್ಷ ಏನ್ ಮಾಡಿದ್ರು ಸರ್ ಇವರು? ಅವಾಗೇನೋ ಎಲೆಕ್ಷನ್ ಹತ್ರ ಬಂತು, ಏನೋ ಆಯ್ತು ಬಿಡಿ. ಈಗ 2.5 ವರ್ಷ ಆಯ್ತಲ್ಲ ಬಂದು ಇವರು ಅಧಿಕಾರಕ್ಕೆ. ದ ರೀಸನ್ ವೈ ದೇ ಹ್ಯಾವ್ ನಾಟ್ ನೋಟಿಫೈಡ್ ಅಂಡ್ ಎಂಪವರ್ಡ್ BMLTA is because BMLTA will not approve such hair-brained crazy ideas. ಆ ಕಾರಣಕ್ಕೆ ಇವರು BMLTA ಅನ್ನುವಂತ ಸಂಸ್ಥೆನೇ ಅಧಿಕಾರಕ್ಕೆ ತರ್ತಾ ಇಲ್ಲ, ಅದನ್ನ ಹಂಗೆ ಬಿಟ್ಬಿಟ್ಟಿದ್ದಾರೆ. ಸರ್, ಬೆಂಗಳೂರಿನ ಸಮಸ್ಯೆಗಳು ಕೇವಲ ಬಿಜೆಪಿ, ನಾನು ಬಹಳ ಜವಾಬ್ದಾರಿಯಿಂದ ಬಿಜೆಪಿಯ ಕಚೇರಿಯಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರದಲ್ಲೂ ಅದಕ್ಕೆ ಪ್ರಯತ್ನ ನಡೆದಿತ್ತು. BBMPಗೆ ಸರ್ಜರಿ ಆಗೋವರೆಗೂ ಕೂಡ ಅದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಅದಕ್ಕೆ ಬಹಳ ಸುಲಭವಾಗಿ ಸೊಲ್ಯೂಷನ್ ಸಿಗುತ್ತೆ ಅಂತಲ್ಲ. BBMP ನೀಡ್ಸ್ ಅ ಸರ್ಜರಿ. ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಪ್ರತಿ ದಿವಸ ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಯಾವ ತರ ಅವರ ಆಟಿಟ್ಯೂಡ್ ಇದೆ ಏನು ಅನ್ನೋದು ನಿಮಗೂ ಗೊತ್ತಾಗಿದೆ, ನೀವು ಪತ್ರಕರ್ತರಾಗಿ ನೀವು ನೋಡಿದ್ದೀರಿ. ಈಗ 2.5 ವರ್ಷದಲ್ಲಿ ಎಷ್ಟು ಕಮಿಷನರ್ಗಳು ಬಂದ್ರು, ಎಷ್ಟು ಮುಖ್ಯಮಂತ್ರಿಗಳು ಚೇಂಜ್ ಆದ್ರು, ಎಷ್ಟು ಉಪಮುಖ್ಯಮಂತ್ರಿಗಳು ಚೇಂಜ್ ಆದ್ರು. 2.5 ಕಿಲೋಮೀಟರ್ ಉದ್ದದ ಫ್ಲೈಓವರ್ ನಮಗೆ ಕಟ್ಟಕ್ಕಾಗ್ಲಿಲ್ಲ ಅಂತಂದ್ರೆ ನಾವು ಚೈನಾ ಜೊತೆಗೆ, ಅಮೆರಿಕ ಜೊತೆಗೆ, ಇನ್ಯಾವ ದೇಶ ಜೊತೆಗೆ ಏನ್ ಕಾಂಪಿಟೇಷನ್ ಅಲ್ಲಿ ಇರ್ತೀವಿ ನಾವು? ಸಿಟಿಗಳನ್ನು ಕಟ್ತಾ ಇದಾರೆ ಅವರು 2 ವರ್ಷದಲ್ಲಿ, ನಮಗೆ ಒಂದು ಫ್ಲೈಓವರ್ ಕಟ್ಟಕ್ ಆಗ್ತಾ ಇಲ್ಲ. ನಾನು ಹೇಳದ್ನಲ್ಲ, ಈಗ ಏನು DCM ಅವರು 100 ಕಿಲೋಮೀಟರ್ ಫ್ಲೈಓವರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಈಜಿಪುರದ ಪೇಸ್ ಅಲ್ಲೇನೆ ಇದೇ BBMP ಅಧಿಕಾರಿಗಳು, ಇದೇ BBMP ಕಾಂಟ್ರಾಕ್ಟರ್ಗಳಿಗೆ ಕೊಟ್ರೆ 800 ವರ್ಷ ಬೇಕಾಗುತ್ತೆ. ಇಲ್ಲ, ಅವ್ರು ಏನು ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ, ಅಂತ ಆರೋಪ ನಂದು ಇಲ್ಲೇ ಇಲ್ಲ ಸರ್. ಅವರು ಬಹಳ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಪ್ರಶ್ನೆ ಚಿಹ್ನೆ ಇದೆ ಅಷ್ಟೇ. ಸರ್, ಇವಾಗ ಇವರೇನು BBMPಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿ 5 ಕಾರ್ಪೊರೇಷನ್ಗಳನ್ನ ಮಾಡಿದ್ರು. ಇದರಿಂದ ಯಾವುದೇ ಸೊಲ್ಯೂಷನ್ ಆಗೋದಿಲ್ಲ ಸರ್. ಒಂದು ಅಧಿಕಾರಿಗಳಿದ್ದ ಕಡೆ ಇವತ್ತು 5 ಅಧಿಕಾರಿಗಳಿದ್ದಾರೆ. 5 ಅಧಿಕಾರಿಗಳು, ಒಂದು ಅಧಿಕಾರಿಗಳಿಗಿದ್ದ ಕಾರ್ ಖರ್ಚಿಗೆ ಇವತ್ತು 5 ಅಧಿಕಾರಿಗಳ ಕಾರ್ ಖರ್ಚು. ಇವತ್ತು ಜನ ಒಂದು ಆಫೀಸಿಗೆ ಹೋಗ್ಬೇಕಾಗಿದ್ದ ಕಡೆ ಈಗ 5 ಆಫೀಸ್ಗೆ ಹೋಗ್ಬೇಕಿದೆ. ಒಬ್ರನ್ನ ಮಾತಾಡಿಸೋ ಕಡೆಗೆ ಇವಾಗ 5 ಜನನ ಮಾತಾಡಿಸ್ಕೊಂಡು ನೋಡಿಸ್ಕೋಬೇಕಾಗಿದೆ.
ಜನಸಾಮಾನ್ಯರ ಪರಿಸ್ಥಿತಿ ಹೇಗಾಗಿದೆ ಅಂತ ಒಂದ್ಸತಿ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ. ಬೆಂಗಳೂರಿಗೆ ಎಲ್ಲಿ ತನಕ ಅಕೌಂಟಬಿಲಿಟಿ ಇರುವಂತ, ಜನರಿಗೆ ಉತ್ತರ ಕೊಡುವಂತ ಕೇಪಬಲ್ ಆಗಿರುವಂತ ಮೇಯರ್ ಬರೋದಿಲ್ವೋ ಅಲ್ಲಿವರೆಗೆ ಈ ಸಮಸ್ಯೆ ಬಗೆಹರಿಸಕ್ಕೆ ಸಾಧ್ಯ ಇಲ್ಲ. ಹಿಂದೆ ಆಕ್ಟ್ ನಲ್ಲಿ 1 ವರ್ಷ ಇತ್ತು ಮೇಯರ್ ಟರ್ಮ್. ಈಗ ನಾವೆಲ್ಲರೂ ಗಲಾಟೆ ಮಾಡಾದ್ಮೇಲೆ ಅದು 2.5 ವರ್ಷಕ್ಕೆ ತಗೊಂಡು ಬಂದ್ರು. 1 ವರ್ಷ ಮೇಯರ್ ಟರ್ಮು ಸರ್. 6 ತಿಂಗಳು ಆಯ್ಕೆ ಆದ ಮೇಲೆ ಸನ್ಮಾನ ಮಾಡಿಸ್ಕೊಳ್ದಲ್ಲಿ ಹೋಗುತ್ತೆ. ಇನ್ 6 ತಿಂಗಳು ರಿಟೈರ್ಮೆಂಟ್ ತಯಾರಿಲಿ ಹೋಗುತ್ತೆ. ಅವರು ದಿನಕ್ಕೆ 198 ವಾರ್ಡ್, ಶನಿವಾರ ಭಾನುವಾರ ಎಲ್ಲ ತೆಗೆದು ವರ್ಕಿಂಗ್ ಡೇ ಅಂತ ಇಟ್ಕೊಂಡು ದಿನಕ್ಕೆ 1 ವಾರ್ಡ್ ಅಂತ ಭೇಟಿ ಕೊಟ್ಟರು 1 ವರ್ಷ, 1 ದಿವಸ 1 ವಾರ್ಡಿಗೆ ಅಂದ್ರೂ ಸಾಕಾಗಲ್ಲ ಟೈಮ್. ಏನ್ ಕೆಲಸ ಮಾಡಕ್ ಸಾಧ್ಯ ಇದೆ? ಇನ್ನೊಂದು ದಿವಸ ಬಹಳ ಮುಕ್ತವಾಗಿ ವಿಚಾರಗಳ ಬಗ್ಗೆ ಮಾತನಾಡಬಹುದು. ಈ ಸಮಸ್ಯೆಯಲ್ಲಿ ಬರೋ ಅಂತವ್ರು ಯಾವ ತರ ಬರ್ತಾರೆ, ಬಂದಾದ್ಮೇಲೆ ಅವ್ರಿಗೆ ಎಷ್ಟು ಲಿಮಿಟೇಷನ್ಸ್ ಇರುತ್ತೆ. 5 ವರ್ಷ ಆಯಿತು ಬೆಂಗಳೂರಿನಲ್ಲಿ ಕಾರ್ಪೊರೇಟರ್ಗಳಿಲ್ಲ. ಜನ ಇವತ್ತು ಬಂದು ಪ್ರಶ್ನೆ ಕೇಳಬೇಕಾಗಿರೋದು ರಸ್ತೆ ಸರಿ ಇಲ್ಲ, ಗುಂಡಿ ಸರಿ ಇಲ್ಲ, ಮನೆ ಹತ್ರ ನೀರು ಬರ್ತಾ ಇಲ್ಲ, ಕಸ ಸರಿ ಎತ್ತಿಲ್ಲ. ಇದು ಬರಬೇಕಾಗಿರೋದು MP ಹತ್ರ ಬರಬೇಕಾ, MLA ಹತ್ರ ಬರಬೇಕಾ, ಕಾರ್ಪೊರೇಟರ್ ಹತ್ರ ಹೋಗ್ಬೇಕಾ? 5 ವರ್ಷದಿಂದ ಬೆಂಗಳೂರಿಗೆ ನಾವು ಎಲೆಕ್ಷನ್ಸೇ ಮಾಡಲಿಲ್ಲ. ಡೆಮಾಕ್ರಸಿ ಮಾತಾಡ್ತೀವಿ ನಾವು. ಗ್ರಾಸ್ ರೂಟ್ ಅಲ್ಲಿ ಡೆಮಾಕ್ರಸಿನೇ ಇರಲಿಲ್ಲ ಅಂತಂದ್ರೆ ಜನ ಎಲ್ಲಿ ಹೋಗ್ಬೇಕು? ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, JDS ಆಗ್ಲಿ ಸ್ಥಳೀಯ ಮಟ್ಟದ ಕಾರ್ಯಕರ್ತರಿಗೆ ಅವಕಾಶನೇ ಸಿಗ್ಲಿಲ್ಲ ಅಂತಂದ್ರೆ ಅವ್ರು ಎಷ್ಟು ದಿವಸ ಇದೇ ರೀತಿ ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ? ಸರ್, ಈ ವಿಷಯದಲ್ಲಿ ನಾನು ವೈಯಕ್ತಿಕವಾಗಿ ನನ್ನ ಪೊಸಿಷನ್ ಹೇಳ್ತಾ ಇದ್ದೀನಿ. ಬೆಂಗಳೂರಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅವಶ್ಯಕತೆ ಇದೆ. ಅದನ್ನ ಆದಷ್ಟು ಬೇಗ ಮಾಡಬೇಕು. ಜನಕ್ಕೂ ಕೂಡ ಅವರು ಆಯ್ಕೆ ಮಾಡಿರುವಂತಹ ಕಾರ್ಪೊರೇಟರ್ಸ್ ಹತ್ರ ಹೋಗಿ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಆ ಅಧಿಕಾರ, ಹಕ್ಕು ಜನಕ್ಕೂ ಬರಬೇಕು. ಪಕ್ಷ ಕೂಡ ಹಲವಾರು ಸಂದರ್ಭದಲ್ಲಿ ಇದನ್ನೇ ಪದೇ ಪದೇ ಹೇಳಿದೆ. ಎಸ್ ಸರ್, ತಾವು ದಯವಿಟ್ಟು ಅವ್ರಿಗೆ ಕೇಳಿ, ಅವರು ಖರೀದಿ ಮಾಡಿದೀವಿ ಅಂತ ಹೇಳುವಂತ ಎಲ್ಲಾ ಬಸ್ಗಳು ಯಾವ ಸ್ಕೀಮಲ್ಲಿ ಬಂದಿರುವಂತದ್ದು, ಕೇಂದ್ರ ಸರ್ಕಾರ ಎಷ್ಟು ಬಸ್ಗಳನ್ನು ಕೊಟ್ಟಿದೆ, ಕೇಂದ್ರ ಸರ್ಕಾರದ ಎಷ್ಟು ಯಾವ್ಯಾವ ಸ್ಕೀಮ್ಗಳ ಕೆಳಗಡೆ ಅವರಿಗೆ ಬಸ್ಗಳು ಲಭ್ಯ ಆಗಿದೆ, ಇದನ್ನೆಲ್ಲ ಒಂದ್ಸತಿ ಮಾಹಿತಿ ಅವರಿಗೆ ಕೇಳಿ. ಈಗ ಒಂದಂತೂ ಸ್ಪಷ್ಟ ಇದೆ, ನಾನೇ ಹೇಳ್ತಾ ಇದ್ದೀನಿ, ಬೆಂಗಳೂರಿಗೆ 11,000 ಬಸ್ನ ಅವಶ್ಯಕತೆ ಕನಿಷ್ಠ ಇದೆ ಅಂತ. ಈಗ 6,000 ಬಸ್ ಬೇಕಿದೆ. ಇನ್ನೊಂದು 5,000 ಬಸ್ ರಾಮಲಿಂಗಾರೆಡ್ಡಿ ಸಾಹೇಬರು ಕೊಂಡ್ಕೊಳ್ಳಿ. ಯಾರು ಬೇಡ ಅಂತ ಇದ್ದಾರೆ? ನಾವೇ ತಗೊಳ್ಳಿ ಅಂತ ಹೇಳ್ತಾ ಇದೀವಿ, ಅವ್ರು ತಗೋತಾ ಇಲ್ವಲ್ಲ. ಚಿಕ್ಕ ಬಸ್ ಬಿಡಿ. ಬೆಂಗಳೂರಿಗೆ ಒಂದೇ ದೊಡ್ಡ ಸೈಜ್ ಬಸ್ನ ನೀವೆಲ್ಲಾ ಕಡೆ ಹೋಗಕ್ಕಾಗಲ್ಲ. ಚಿಕ್ಕ ರಸ್ತೆಗಳಿಗೆ ಬೇಕಾಗುವಂತ ಚಿಕ್ಕ ಬಸ್ಸನ್ನು ಬಿಡಿ. ಯಾರು ಬೇಡ ಅಂತ ಇದ್ದಾರೆ ನಿಮಗೆ? ಸ್ಪೆಷಲ್ ಬಸ್ ಲೇನ್ಗಳನ್ನ ಮಾಡಿ. ಮೊನ್ನೆ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಒಂದು ಸರ್ವೆ ಮಾಡಿದ್ರು ಸರ್. ಇದು ನೀವು ಪ್ರಶ್ನೆ ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಮ್ಮ ಒಂದೇ ಒಂದು ಸೆಕೆಂಡ್ ಇರಿ. ಎಷ್ಟು ORR ಬಗ್ಗೆ ಒಂದು ಸರ್ವೆ ಮಾಡಿದ್ರು. ಸಾರಿ, ಇಲ್ಲಿ ಸಿಗ್ಲಿಲ್ಲ ಅಂತ ನನಗೆ. ಏನ್ ಸರ್ವೆಲಿ ಅಂದ್ರೆ 1 ವರ್ಷಕ್ಕೆ ಎಷ್ಟು ಜಾಸ್ತಿ ಆಗಿದೆ ORR ನಲ್ಲಿ ಬೆಂಗಳೂರಿನ ಟ್ರಾಫಿಕ್ ಅಂತ. ಕಳೆದ ಒಂದೇ ವರ್ಷದಲ್ಲಿ ಬರೀ ಔಟರ್ ರಿಂಗ್ ರೋಡ್ ನಲ್ಲಿ 40% ಪ್ರೈವೇಟ್ ವೆಹಿಕಲ್ ಯೂಸೇಜ್ ಜಾಸ್ತಿ ಆಗಿದೆ, 40%. ಅಂಡ್ 125% ಕಂಜೆಷನ್ ಜಾಸ್ತಿ ಆಗಿದೆ. ನೀವು ORR ಗೆ ಸ್ಪೆಷಲ್ ಬಸ್ ಬಿಡಕ್ಕಾಗಲ್ವಾ? ORR ನೀವು ಒಂದು ಸ್ಪೆಷಲ್ ಬಸ್ ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಆ ಎಲ್ಲಾ ಕಂಪನಿಗಳ ಜೊತೆ ಟೈ ಅಪ್ ಮಾಡ್ಕೊಂಡು ವಿಶೇಷವಾದ ಬಸ್ಗಳನ್ನ BMTC ಇಂದ ಶುರು ಮಾಡಕ್ಕಾಗಲ್ವಾ? ಸರಿ, ಬಿಜೆಪಿಯರು ಏನೋ ಮಾಡ್ಲಿಲ್ಲ ಬಿಡಿ, ನೀವೀಗ ಅಧಿಕಾರದಲ್ಲಿ ಇದೀರಲ್ಲ, 2.5 ವರ್ಷ ಆಯ್ತಲ್ಲ, ಇನ್ನೂ 2.5 ವರ್ಷ ಇದೀರಲ್ಲ, ಮಾಡಿ. ಯಾರು ಬೇಡ ಅಂತ ಇದ್ದಾರೆ? ಪಕ್ಷದ ಸರ್ಕಾರ ಇದ್ದಾಗ ಒಂದು ನಿಮಗೆ ಪೀಣ್ಯದ ಹತ್ರ ಇದೆ, ಬಸವೇಶ್ವರ ಬಸ್ ಸ್ಟ್ಯಾಂಡ್ ಅಂತ ಮಾಡಿದ್ರು, 106 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಒಂದು ಬಸ್ ಹೋಗಲ್ಲ ಇವತ್ತು ಅಲ್ಲಿಗೆ. ನಿಮ್ಮ ಪಕ್ಷ ಸರ್, ನಾವು ಬಸ್ ಡಿಪೋ ಮಾಡಿದ್ವಿ, ಬಸ್ ಬಿಡಬೇಕಲ್ಲ ಇವರು. ಬಸ್ ಸರ್, ನಾನು ಹೇಳ್ತಿರೋದು
ಕರೆಕ್ಟು. ಈಗ ಅದನ್ನು ಉಪಯೋಗಿಸೋದಕ್ಕೆ ಹೇಳಿ ಅವರಿಗೆ. ಈಗ ಒಂದು ನಿಮಿಷ, ಅದು ಯಾವ ರೀತಿ ಫೇಲ್ಯೂರ್ ಅಂತ ನೀವು ಡೀಟೇಲ್ ತೋರಿಸೋಣ ಇದೆ ಮಾತಾಡೋಣಂತೆ. ಬಟ್ ನೀವು ಅವ್ರಿಗೆ ಒಂದು ಹೇಳಿ, ರೆಡಿ ಇರೋ ಇನ್ಫ್ರಾಸ್ಟ್ರಕ್ಚರ್ ಇತ್ತು ಅಂತಂದ್ರೆ ಅದನ್ನ ಉಪಯೋಗಿಸಕ್ಕೆ ಹೇಳಿ. ಯಾರು ಬೇಡ ಅಂತ ಇದ್ದಾರೆ?